ಬಲಗುಣ ಮನುಷ್ಯದಿ ಕಿಕ್ಕಿ ಕಿಕ್ಕಿ ಬಲವ ಕಾಣುತ್ತ ಬಲಗುಣ ಕರುಷದಿ ಕಿಕ್ಕಿ ಕರೆದು ಕರುಣಿ ಬರದೋಳಿಯದಕ್ಕೆ ಬಂದಿಯನೆ ಪಾದ ಕೆಳಗೂತಿ ಬಲವ ಕಾಣುತ್ತ ಮತ್ಸ್ಯನಗರದಲ್ಲಿ ಒಬ್ಬಳಿಗೆ ಕೊಂಬುಂಟು ಮತ್ತೊಬ್ಬನಿಗೆ ಕೊಂಬಿಲ್ಲ. ಉತ್ತರೆ ಉತ್ತರ ಅಕ್ಷರಕ್ಕಾಗಿ ಕೊಂಬಿಲ್ಲ ಅಲ್ಲ, ಕೊಂಬುಂಟು. ಹೌದು, ತಲೆಯಲ್ಲಿ ಹಾಗೆ ನಿನ್ನ ಜಡೆ ಕೊಂಬಿನಾಗುಂಟು, ಅವನಿಗೆ ನಿಲ್ವೇ ಇಲ್ಲ. ಕೊಂಬುಂಟು ಯಾಕೆಂದ್ರೆ ಕೊಂಬು ಇರುವ ಪ್ರಾಯ ಆ ಕಾರಣದಿಂದ ಕೊಂಬು ಓಡೋಡಿ ಬಂದಿದೆ. ನಾವು ಹೇಳೋದು ಹೆಣ್ಮಕ್ಕಳಿಗೆ ಪ್ರಾಯ ಆಗುವ ಸ್ವಲ್ಪ ಕೊಂಬು ಮೂಡಿದೆ ಅಂತ. ಹೌದು, ಏನು ಓಡಿ ಬಂದಿದ್ದಿ? ಬಹುಶಃ ಯಾವುದೋ ಸಂಶಯ ಇರಬೇಕು. ಯಾವ ತಾಳದ ಗತಿಯಲ್ಲಿ ಸಂಶಯ, ಯಾವ ಸಾಹಿತ್ಯದಲ್ಲಿ ಸಂಶಯ, ಯಾವ ಸಂಗೀತದಲ್ಲಿ ಸಂಶಯ, ಯಾವ ರಾಗದಲ್ಲಿ ಸಂಶಯ. ನಾನು ಏನನ್ನು ನಿನಗೆ ಕಲಿಸ್ತೇನೆ ಅದರಲ್ಲಿ ಸಂಶಯ ಬಂದ ತಕ್ಷಣ ಗುರುಗಳ ಹತ್ರ ಕೇಳಿ ಪರಿಹರಿಸಿಕೊಳ್ಳುವುದು ನಿನಗೆ ಸ್ವಭಾವ. ಹೌದೌದು, ಕಲಿಲಿಕ್ಕೆ ಇಲ್ಲ ನೀನು, ನಿನಗೆ ಕಲಿಲಿಕ್ಕೆ ಇಲ್ಲ ಅಂದ್ರೆ ನಾನು ಕಲಿಸುವಂತಹದ್ದೀಗ ನಾನು ಕಲಿಸುವುದನ್ನೆಲ್ಲ ಕಲಿಸಿದ್ದೇನೆ. ಯಾವುದು ಕಲಿಯದಿದ್ರು ನಾವು ಒಂದು ನೆನಪಿಡುತ್ತೇನೆ, ಏನು ಮುಂದಿನ ತಿರುಗಾಟದ ಹೇಳುದು ನಾನು ಎಲ್ಲ ಉದಾಹರಣೆ ಅದನ್ನು ಸಮಕ್ಕೆ ಹೋಗುವಾಗ ಮಾಡಬೇಕು. ನಾನು ಅನ್ನ ಮತ್ತೆ ಯಾವಾಗ ಹೌದಾ, ಮತ್ತೊಂದು ಜಾಗರೂಕ ಅಂತ ಉಂಟು, ಅದು ತ್ರಿವೇಶಕ್ಕೆ ಮಾತ್ರ. ಹೌದು, ಜಾಗರೂಕಗಳೇ ಇರುವುದು. ಆ ಕಾರಣದಿಂದ ಅದು ಸಪ್ಪೆ ತುಲಾಭಾರ ಮಾಡಿದ್ದಾನೆ, ಜಾಗ್ರತೆ ಮಾಡಿದ್ದಾನೆ. ಗುರುಗಳೇ, ನಿಮ್ಮ ಅನುಭವದ ಎದುರು ನನ್ನ ಅನುಭವವು ಸಾಕಾಗುವುದಿಲ್ಲ. ಯಾಕಂದ್ರೆ ಅವರು ಬಹಳ ಜೊತೆಗೆ ಅನುಭವಿಸಿ ಬಂದವರು. ಹೌದೌದು, ಅನೇಕ ಮಂದಿಯ ಒಡನಾಟ ಅವರಿಗೆ ಇರುವ ಕಾರಣ ಅಭಿನವದು ಸಾಕಾಗುವುದಿಲ್ಲ. ಹೌದು, ಹಿಮ್ಮೇಳ ಗಟ್ಟಿ ಉಂಟ, ಅವರ ಮುಮ್ಮೇಳವನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಹಿಮ್ಮೇಳವನ್ನು ಮುಮ್ಮೇಳವೇ ನಿಯಂತ್ರಿಸುತ್ತಿದ್ರೆ ಅವರ ಒಟ್ಟು ತಿರುಗಾಟ ಆಗ್ತದೆ. ಇದು ಈಗ ಒಂದು ಹಾಗೆ ಆಗಿದೆ. ಹೌದು, ಅಂದ್ರೆ ಮುಮ್ಮೇಳ ಮತ್ತು ಹಿಮ್ಮೇಳದ ಸಾಂಗತ್ಯ ಗಟ್ಟಿ ಬೇಕು ಅಂತ ಅದು ಹೊಂದಾಣಿಕೆ ಬೇಕು. ಹೊಂದಾಣಿಕೆ ಇಲ್ಲದಿದ್ರೆ ಒಂದು, ಇನ್ನೊಂದು ನೋಡುವವರಿಗೆ ಮತ್ತು ಕೇಳುವವರಿಗೆ ಅದರ ಔಚಿತ್ಯ ಪ್ರಜ್ಞೆ ಗೊತ್ತಬೇಕು. ಅದು ಹೌದು, ಇಲ್ಲದಿದ್ರೆ ರಂಗಭೂಮಿ ಹಾಳಾಗ್ತದೆ. ಇದು ನಾನು ಹೇಳುವುದು ರಂಗಭೂಮಿಯ ವಿಷಯ ಅಲ್ಲ. ನಾನು ಹಿಮ್ಮೇಳ ಮತ್ತು ಮುಮ್ಮೇಳ ಅಂತ ಹೇಳಿದ್ದು ಯುದ್ಧ ಭೂಮಿಯ ವಿಷಯ. ಯುದ್ಧ ಭೂಮಿಯ ನೀನು ಯಾಕಮ್ಮ ಯುದ್ಧ ಭೂಮಿಗೆ ವಿಷಯಕ್ಕೆ ತಲೆ ಹಾಕೋದು? ಅದೊಂದು ವಿಷಯ. ಅಂದ್ರೆ ಹೆಣ್ಮಕ್ಳು ಯುದ್ಧ ಭೂಮಿಗೆ ಹೋಗ್ಲಿಲ್ಲ ಅಂತ ನಾನು ಹೇಳುದಲ್ಲ, ನೀನ್ ಯಾಕೆ ತಲೆ ಬಿಸಿ ಮಾಡುದು? ಏನಿದೆ, ಗಂಡು ಮಕ್ಕಳು ಇಲ್ಲವೇ ಇಲ್ವೋ? ಅದು ಒಂದು ವಿಷಮ ಸನ್ನಿವೇಶ ಒದಗಿದೆ ನಮ್ಮ ರಾಜ್ಯಕ್ಕೆ. ವಿಷಮವೂ ಒಂದು ಸಮವೇ. ಹೌದು, ವಿಷಮವೂ ಒಂದು ಸಮವೇ. ಅದು ಇನ್ನೊಂದು ವಿಷಮದಲ್ಲಿ ನಿಲ್ಲಬಾರದು, ಅದು ಸಮದಲ್ಲಿ ನಿಲ್ಬೇಕಲ್ವ? ವಿಷಮ ತಕ್ಕೊಳ್ಬಹುದು, ಸಮದಲ್ಲಿ ನಿಲ್ಬೇಕು. ನೀವು ತಾಳದಲ್ಲಿ ಕಲಿಸುವಾಗ ಅದನ್ನು ಹೇಳಿದ್ದೀರಿ. ಮೇಳದವರು ವಿಷಮ ಹಾಕಿದ್ರು ನೀನು ಸರಿಯಾಗಿ ಕುಣಿಬೇಕು. ಮಾತ್ರ ಅಲ್ಲ, ಕೆಲವೊಮ್ಮೆ 2 ತಾಳಕ್ಕೆ 3 ಕುಣಿಯೋರಿದ್ದಾರೆ. ಓಹೋ, ಹೌದು, ಅದ್ರ ನಿಲ್ಲುವಾಗ ಸಮದಲ್ಲಿ ನಿಲ್ಬೇಕು. ನನಗೂ ಹಾಗೆ ಆಗಿದೆ. ಒಟ್ಟು ನಿಲ್ಲುವುದು ಸಮದಲ್ಲಿ ನಿಲ್ಲಬೇಕು, ಸಮದಲ್ಲಿ ನಿಲ್ಲಬೇಕು. ಇಲ್ಲದಿದ್ರೆ ಯಾವುದು ಸಮ ಇಲ್ಲ ಅಂತ. ಅಂದ್ರೆ ಅಸಮ ಅಂತ ನಮ್ಮದು ಬೇಡ. ಅಸಮ ಅಂದ್ರೆ ಅಸಮಾನವಾದಂತವೋ ಅಲ್ಲ ಅಸಮವಂತ. ಅದೇ ಅಸಮ ಅಂದ್ರೆ ಅಸಮಾನ, ಅಸಮ ವಿಕ್ರಮಿ ಅಂತ. ಅಸಮ ವಿಕ್ರಮಿ ಅಂದ್ರೆ ಅಸಾಧ್ಯವಾದಂತಹ ವಿಕ್ರಮಿ. ಹೌದಾ? ಪಕ್ಷನಗರದಲ್ಲಿ ಅವನಿಗೊಂದು ವೇದಿಕೆ ಸಿಗಬೇಕಾದ್ರೆ ನೀವೇ ಆಗಬೇಕು ಗುರುಗಳೇ. ಈ ಸಲ ವೇದಿಕೆ ಉಂಟು. ಹೌದು, ಈ ಸಲ ವೇದಿಕೆ ಇಲ್ಲದ ಈ ಸಲ ಬಹಳ ದೀರ್ಘ ಉಂಟು. ಅಲ್ಲ, ನೀವು ಬರಲಾಗುದಿಲ್ಲ, ನಾನಿದ್ದೇನೆ. ಅದು ಹಿನ್ನೆಲೆಯಲ್ಲಿ ಕಥೆ ಉಂಟು. ಅದರ ಹಿನ್ನೆಲೆಯಲ್ಲಿ ಕಥೆ ಉಂಟ. ಕೇಳ್ತೀರ ನೀವು? ಹೌದಾ? ಕೇಳೋಣ. ಕೇಳು ಪ್ರಾಣಂದಟೆ ಬಡಗಂದು ಪಾದ
ತಂದು ಲಕ್ಷ ಪಶುಗಳನ್ನು ದಾಳಿಯೋಳೈದಂದು ಲಕ್ಷ ಪಶುಗಳನ್ನು ಓಡು ಬಿಟ್ಟಿದನಂತೆ ಲಕ್ಷ ಪಶುಗಳನ್ನು ಓಡು ಬಿಟ್ಟಿದನಂತೆ ದಾಳಿಯೊಳೈದಂದು ಲಕ್ಷ ಪಶುಗಳನ್ನು ಓಡು ಬಿಟ್ಟಿದನಂತೆ ಬಡಗನು ಕುರುಬು ಪಾಲನು ಬಡಬೆರೆಸಿ ಬೆರೆಸಿ ಬೆರೆಸಿ ಅಂತಃಪುರದ ಒಳಗೆ ನಮಗೆ ನಾಟ್ಯವನ್ನೇ ಕಲಿಸಿಕೊಂಡಿರುವವರು ನೀವು. ಹಾಗಾಗಿ ಹೊರ ಪ್ರಪಂಚದಲ್ಲಿ ಏನಾಗುತ್ತದೆ ಎನ್ನುವುದು ನಿಮಗೆ ಗೊತ್ತಿರಬೇಕು ಅಂತ ಇಲ್ಲ. ನಾನು ಹೊರ ಪ್ರಪಂಚಕ್ಕೆ ತಲೆ ಹಾಕುವುದೇ ಇಲ್ಲ, ಆದಿಯಿಂದಲೇ ಹೇಳಬೇಕಲ್ಲ. ಅಂದ್ರೆ ನಿನ್ನೆ ಹೇಳಿಲ್ಲ, ನಿನ್ನೆ ದಕ್ಷಿಣ ದಿಕ್ಕಿನಲ್ಲಿ ಹೌದು ಸುಶರ್ಮಾದಿಗಳು ಬಂದು ನಮ್ಮಲ್ಲಿಗೆ ದಾಳಿ ಮಾಡಿದರು. ಹೌದು ಆ ಹೊತ್ತಿಗೆ ನಮ್ಮ ತಂದೆ ಹಾ. ಸೇನೆಯನ್ನೆಲ್ಲ ಸೇರಿಸಿಕೊಂಡು ದಕ್ಷಿಣ ದಿಕ್ಕಿಗೆ ಹೋದರು. ಹೌದು ಮಡಿಗೆ ಬಿಟ್ಟು ಹೋಗಿದ್ದಾರೆ. ಹೌದು ಅವರಿಗೆ ಕೈಗೆ ಸಿಕ್ಕಿದ್ದನ್ನು ಬಂದಿದ್ದಾರೆ. ಹೋಗಿ ಅಲ್ಲಿ ದೋಷ ಕಟ್ಟೆಗೆ ತುಂಡನ್ನು ಹಿಡ್ಕೊಂಡು ಹೋದನೋ ಏನೋ ಎತ್ಕೊಂಡು ಮರದಲ್ಲೇ ಹೊರಟಿದ್ದಾರೆ ಸುದ್ದಿ ಗೊತ್ತಾಯ್ತಾನೆ. ಅದು ಸುದ್ದಿ ಗೊತ್ತಾಯ್ತು. ಅಂತೂ ಯುದ್ಧದಲ್ಲಿ ನಾವು ಗೆದ್ದೆವು ಅಂತ ಸಂತೋಷದಲ್ಲಿ ಇರುವಾಗ ಅಡಿಗೆ ಬಿಟ್ಟರು ಹೋದ ಮೇಲೆ ನಾವು ಗೆಲ್ಲದೆ ಇರುವುದಿಲ್ಲ ಅಂತ ನನಗೆ ಗೊತ್ತುಂಟು. ನಮ್ಮ ಅಡಿಗೆ ಬಿಟ್ಟರೆ ಪಾಕವೇ ಹಾಗೆ, ಪಾಕ ಪ್ರವೀಣ ಹಾಗೆ. ಹೌದು. ಅಂದ್ರೆ ಅವರು ಮಾಡಿದ ಪಾಕದಿಂದಲೇ ಪ್ರಪಂಚದಲ್ಲಿ ಎರಡೇ ಇರುವುದು, ಒಂದು ನಳಪಾಕ, ಒಂದು ಭೀಮಪಾಕ. ನಮ್ಮದು ಯಾವುದಿದೆ ನಳಪಾಕ? ಹೌದು. ಇವತ್ತಿನ ಪೆಟ್ಟು ನೋಡಿದ್ರೆ ನಿನ್ನೆದ್ದು ನಮ್ಮದು ಭೀಮಪಾಕ. ಹೌದು. ಅಂತೂ ಗೆದ್ದದ್ದು ಗೆದ್ದದ್ದು. ಈ ಸಂತೋಷದಲ್ಲಿ ನಾವಿರುವಾಗ ಸೇನೆಯೆಲ್ಲ ದಕ್ಷಿಣ ದಿಕ್ಕಿಗೆ ಹೋಗಿಲ್ಲ. ಸೇನೆ ದಕ್ಷಿಣ ದಿಕ್ಕಿಗೆ ಹೋಗಿದೆ. ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಹೋದ್ರೆ ಪೆಟ್ಟು ಬೀಳುತ್ತದೆ. ಹೌದು. ಉತ್ತರ ದಿಕ್ಕಿಗೆ ಅಲ್ಲ, ಉತ್ತರ ದಿಕ್ಕಿನಿಂದ ಬಂದದ್ದು ಸುಶರ್ಮಾದಿಗಳಲ್ಲ. ಇಲ್ಲ, ಅವರು ಪೆಟ್ಟಿನಿಂದ ಹೋಗಿದ್ದಾರೆ, ಸಾಕಿದ್ದಾರೆ. ಉತ್ತರ ದಿಕ್ಕಿನಿಂದ ಹಸ್ತಿನಾವತಿಯಿಂದ ಕೌರವನ ಸೇನೆ ಮಾತಾಡಿಕೊಂಡ್ರೆ ಬಂದ್ರು ಹೇಗೆ ಗೊತ್ತಿಲ್ಲ. ಅಂತೂ ಉತ್ತರ ದಿಕ್ಕಿನಿಂದ ಬಂದವರು ಹಸ್ತಿನಾವತಿಯವರು ಕುರುಭೂಪಾಲನ ಸೇನೆ ಅಂತೆ. ಕುರುಭೂಪಾಲನ ಹೆಸರು ನನಗೆ ಎಲ್ಲಿಯೋ ಕೇಳಿದರೆ ಕೌರವ ದುರ್ಯೋಧನ ಅವನ ಸೇನೆಯಲ್ಲಿ ಎಲ್ಲರೂ ಬಂದಿದ್ದಾರೆ. ಗುರುಗಳೇ ಬಂದದ್ದು ಮಾತ್ರ ಅಲ್ಲ, ಅಲ್ಲಿ ನಾವು ಮೇಯುವುದಕ್ಕೆ ಬಿಟ್ಟ ಸಾವಿರಾರು ಲಕ್ಷಾಂತರ ಹಸುಗಳನ್ನು ಹಾಕಬಹುದು. ಹೌದಾ? ಹಸ್ತಿನಾವತಿಯವರಿಗೆ ಅಲ್ಲಿವರೆಗೆ ದಾರಿದ್ರ್ಯ ಬಂತಾರೆ. ಹಸುಗಳನ್ನು ಕದಿಯುವುದವರಿಗೆ ಅಂತೂ ಅಲ್ಲ, ಹಸುವನ್ನು ಕದ್ದು ಮಾರಾಟ ಮಾಡುವ ಕೆಲಸದೊಳಗಿದ್ರೆ ಅಲ್ಲ, ಹಸ್ತಿನಾವತಿಯಲ್ಲೇ ಏನಾದರೂ ಬರೀದಾಯಿತು ಅಂತ ಗೊತ್ತಿಲ್ಲ. ಹೌದಾ? ಅಂತೂ ಬಂದ ತಕ್ಷಣ ಗೋಪಾಲಕರು ಬಿಟ್ಟು ಬಂದು ನಮ್ಮ ಅಣ್ಣನನ್ನು ತೋರಿದ್ರು. ಏನು ಮಾಡುದು? ಅಣ್ಣ ಪಾಪ ಒಬ್ಬನೇ. ಗೋಪಾಲಕರು ಪಾಪವ ಅಣ್ಣ ಪಾಪ. ಮತ್ಸ್ಯರಾಜನ ಮಗ ಮನಸ್ಸು ಮಾಡಿದ ನಮ್ಮ ಅಣ್ಣ ನಿಂತಲ್ಲಿ ಕೌರವಾದಿಗಳನ್ನೆಲ್ಲ ಕ್ಷಣದಲ್ಲಿ ಕೊಂದಾಕಿ. ಆದ್ರೆ ಮನಸ್ಸಾಗುವುದು ಸಂಕ್ರಮಣಕ್ಕ ಅಮಾವಾಸ್ಯೆ. ಅದು ಮನಸ್ಸು ಆಗಿದೆ ಅವನಿಗೆ. ಮನಸ್ಸಾಗಿದೆ, ಅದು ಹೋಗ್ಲಿಕ್ಕೆ ಉಪಾಯ ಇಲ್ಲ. ಮನಸ್ಸಾಗಿದೆ, ಹೋಗ್ಲಿಕ್ಕೆ ಉಪಾಯ ಇಲ್ಲ. ಅಂದ್ರೆ ಮನಸ್ಸಾದ ದಿವಸ ಮೂರ್ತ ಇಲ್ಲ, ಮೂರ್ತ ಇರುವ ದಿವಸ ಮನಸ್ಸಾಗಿದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗ್ತದೆ. ನಡ್ಕೊಂಡು ಹೋಗಲಿಕ್ಕೆ ಕೂಡುದಿದ್ರು ಯುವರಾಜ ಹಾಗೆ ನಡ್ಕೊಂಡು ಹೋಗೋ ಕ್ರಮ ಇಲ್ಲ. ಒಂದು ರಥದಲ್ಲಿ ಏರಿಕೊಂಡು ಹೋಗ್ಬೇಕು ಬೇಕು. ನಮ್ಮ ದೇಶದ ಯುವರಾಜನಷ್ಟು ಒಂದು ಅಲ್ಲ ಹೇಳಿದ್ದಿಲ್ಲ, ಮುಗ್ಧ ಏನು ಮಾತಾಡಬೇಕು ಅಂತ ಹೇಳ್ತೀವಿ. ಎಲ್ಲ ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ ನಮ್ಮ ನಮ್ಮ ದೇಶದ ಇದು ಗುರುಗಳೇ ಹೋಗುದಿತ್ತು. ಈಗ ರಥದಲ್ಲಿ ಹೋಗ್ಬೇಕು ಅಂತಂದ್ರೆ ಒಬ್ಬ ಸಾರಥಿಗಳು ರಾಜರಾಜವರಿಗೆ ರಥದಲ್ಲಿ ಹೋಗಲಿಕ್ಕೆ ಸಾರಥಿ. ಈಗ ಕೈಯಲ್ಲಿ ಬಿಲ್ಲು ಬಾಣ ಕತ್ತಿಯಲ್ಲಿ ಹಿಡ್ಕೊಂಡು ಒಟ್ಟಿಗೆ ಸಾರಥ್ಯ ಮಾಡಿಕೊಂಡು ಹೋಗುದು ಚಂದ. ಹೋಗಬಾರದು, ಗೌರವ. ಈಗ ಸಾರಥ್ಯ ಗೊತ್ತಿದ್ರು ಒಂದು ಪ್ರಾಂತದ ಒಂದು ದೇಶದ ಯುವರಾಜ ಹಾಗೆ ಹೋಗಬಹುದು. ಬಡತನವನ್ನು ಹೇಳ್ತಾರೆ. ನಮ್ಮ ನನಗೆ ಗೊತ್ತುಂಟಂತೆ ಗೊತ್ತಿರಬಹುದು. ಇದು ನಮ್ಮ ಅಣ್ಣನ
ಸಾರಥಿ ಸತ್ತಾರೆ. ಅಣ್ಣನ ಸಾರಥಿ ಸತ್ತ. ಹೌದು. ಆದ್ರೆ ಅಣ್ಣ ಹೋಗ್ಲಿಲ್ಲ ನಿನ್ನೆ. ಅಣ್ಣನನ್ನು ಇಲ್ಲಿ ಪೂರೈಸಿ ನಮ್ಮ ತಂದೆ ಹೋಗುದು. ನೀನನ್ನು ನೋಡಿಕ ಮತ್ಸ್ಯ ದೇಶವನ್ನು ನಾನು ಹೋಗ್ತೇನೆ. ಅವರು ಹೇಗಿದ್ದಾರೆ? ಅವರು ಇದ್ದಾರೆ. ದೇವರು ದೊಡ್ಡ, ಅವರು ಇದ್ದಾರೆ. ದೇವರು ದೊಡ್ಡ. ಅವರು ಏನು ಶಿಕ್ಷಣ ಹೋಗುವಾಗ ಯಾರು ಹೊಡೆದಂತೆ ದೇವರು ದೊಡ್ಡ. ಅವರಿಗೆ ಆ ಸಾರಥಿಗೆ ಬೀಳುವ ಬದಲು ಇವರಿಗೆ ಬೀಳುತ್ತಿದ್ರೆ ಅಲ್ವಾ? ನಾನು ಇವತ್ತು ಶ್ರದ್ಧಾಂಜಲಿ ಮಾಡಬೇಕು. ಅವರಿಗೆ ಏನಾಗಲಿಲ್ಲ, ಅವರು ಸುಖವಾಗಿದ್ದಾರೆ. ಆದ್ರೆ ಅಣ್ಣನ ಸಾರಥಿ ಮಾಡಿಲ್ಲ. ಇದು ನನಗೆ ನಿಮ್ಮೇಲೆ ಸರಿ ಇಲ್ಲ. ನಾನು ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಯಾವುದಕ್ಕೆ? ಅದು ಸಾರಥಿ ಸಂದರ್ಭ ಅದಕ್ಕಲ್ಲ. ಮನೆಯಲ್ಲಿ ಶ್ರದ್ಧಾಂಜಲಿ ಸಭೆಗೆ ಬೇಕು. ಅಲ್ಲಲ್ಲ, ಇನ್ನೊಂದು ಕಥೆ ಉಂಟು ಹಿಂದೆ. ಅಭಿನಂದನೆಗೆ ಗೊತ್ತಿದ್ದವರು ಬೇಕು, ಶ್ರದ್ಧಾಂಜಲಿಗೆ ಗೊತ್ತಿದ್ದವರು ಬೇಕು. ಸತ್ತವರಿಗೆ ಹೇಳುವ, ಅಭಿನಂದನೆಯಲ್ಲಿ ಬದುಕಿನವನಿಗೆ ಹೇಳುವ. ಅದಲ್ಲ, ಹಿಂದೆ ಮತ್ತೊಂದು ಕಥೆ ಉಂಟು. ಪುನಃ ಕಥೆ ಉಂಟು. ನೀವು ಪಾಂಡವರು ಒಟ್ಟಿಗಿದ್ದಂತೆ. ನಾನು ಪಾಂಡವ ಅನೇಕ ವರ್ಷಗಳ ಹಿಂದೆ ಪಾಂಡವರೊಟ್ಟಿಗೆ ನೀವು ಇದ್ದೀರಿ ಅಂತ ನಾನು ಕೇಳಿದ ಕತೆ. ಹಾಗಾದ್ರೆ ಆ ಕಥೆ ಸರಿ ಉಂಟು. ಹೇಳಿದವರು ಸರಿಯಾಗಿ ಕಥೆ ಹೇಳಿದ್ದಾರೆ. ಗುರುಗಳೇ, ನೀವು ಯಾರತ್ರ ಹೇಳಬಾರ್ದು. ನನಗೆ ಕತೆ ಹೇಳಿದವರು ಕೂಡ ಯಾರಲ್ಲಿ ಹೇಳಬಾರ್ದು ಅಂತ ಹೇಳ್ತಾರೆ. ಯಾರಲ್ಲಿ ಹೇಳಬಾರ್ದು ಅಂತ ಹೇಳಿದ್ರೆ ಕಥೆ ಹೇಳಿದ್ದ. ಹಾಗಾದ್ರೆ ಕಥೆ ಸರಿ ಉಂಟು. ಇದು ಸೈಲೆಂಟ್ಲಿ ಹೇಳಿದ್ದು. ಇವಳು ಹೌದು, ಅಲ್ಲೆಲ್ಲ ಬರ್ತದೆ. ಹೌದೌದು, ಆ ವೃತ್ತಿಯಲ್ಲಿರುವ ಮಾಲಿನಿ. ನಾನು ನಿಮ್ಮ ಹತ್ರ ಇಷ್ಟು ವಿಶ್ವಾಸ ಇದ್ದ ಕಾರಣ ಹೇಳಿದ್ದು, ಬೇರೆ ಯಾರಲ್ಲಿಯೂ ಹೇಳ್ತಿರ್ಲಿಲ್ಲ. ಎಲ್ರು ಹಾಗೆ ಹೇಳುವುದು ಹೆಣ್ಮಕ್ಳು, ಬೇರೆ ಯಾರ ಹತ್ರ ಹೇಳುದಿಲ್ಲ ಅಂತ ಎಲ್ಲರ ಹತ್ರ ಹೇಳುದು. ಹೆಣ್ಮಕ್ಳ ಕ್ರಮವಾಗಿ ನಾನು ಯಾರಲ್ಲಿ ಹೇಳೋದಿಲ್ಲ, ನಿನ್ನಲ್ಲಿ ಮಾತ್ರ ಅಂತ ಎಲ್ಲರ ಹತ್ರ ಹೇಳುದು. ಅದು ನನಗೆ ಬಂದು ಎಲ್ಲರ ಹತ್ರ ಹಾಗೆ ಇಲ್ಲ, ಬಂದು ಬೇರೆ ಯಾರಲ್ಲಿ ಹೇಳುದಿಲ್ಲ, ಬಂದು ಹೋಗುದು. ನೀವು ಪಾಂಡವನ ದಹನ ಕಾಲದಲ್ಲಿ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದರು. ನಾನು ಅರ್ಜುನ ಹೀಗೆ ಅರ್ಜುನ ನೀಗೆ. ಹೌದೌದು, ಹೌದು, ಸಾರಥ್ಯ ಮಾಡಿದ್ದೀರಂತೆ. ನರನಿಗೆ ಸಾರಥ್ಯ ಮಾಡುವವನ. ಹೌದು, ನರ ಇಲ್ಲದೆ ಇದ್ದವರಿಗೆ ಸಾರಥ್ಯ ಮಾಡಿದರೆ ಗೊತ್ತಾಯ್ತು. ಮನಸ್ಸು ಮಾಡಿದ್ರೆ ನಮ್ಮ ಅಣ್ಣ ಏನೂ ಮಾಡಿಲ್ಲ. ಏನಕ್ಕೇನು ಮಾಡಿ ನರೋತ್ತಮನು ಮನಸ್ಸು ಮಾಡಿದ್ರೆ ಅವನಿಗೆ ಮನಸ್ಸು ಆಗಬೇಕು. ಒಂದು ಸಾರಥಿ ಹಿಮ್ಮೇಳ ಮತ್ತೆ ಮುಮ್ಮೇಳ, ಸಾರಥಿ ಮತ್ತು ರಥಿಕ ಸರಿಯಾಗಿ ಇದ್ದರೆ ನನ್ನಿಂದ ನೀವು ಒಂದು ದೊಡ್ಡ ಮನಸ್ಸು ಮಾಡಿ. ಅದು ಯಾವ ನಾನು ನರನಿಗೆ ಸಾರಥ್ಯ ಮಾಡಿದ್ದು ವರ್ಷ ಎಷ್ಟಾಯ್ತು. ಆದರೂ ಈ ಕೆಲವರು ಹೇಳ್ತಾರೆ ಈಜುವುದನ್ನು ಬಿಟ್ಟು ಎಷ್ಟೋ ವರ್ಷ ಆದ್ರು ನೀವು ಗುಡಿ ಹಾಕಿದ್ರೆ ಪಕ್ಕ ಕೈಕಲ್ ಅಲ್ಲಾಡುದು, ಕೈಕಲ್ ಅಲ್ಲಾಡುದು. ಈಗ ರಥ ಓಡಿಸುವ ಇದ್ದಾನೆ, ಎಷ್ಟೋ ಸಮಯದಿಂದ ಓಡಿಸುವುದಿಲ್ಲ. ಪುನಃ ರಥ ಓಡಿಸುವುದರಲ್ಲಿ ಅವನಿಗೆ ನಿಸ್ಸೀಮತೆ ಬರಬೇಕು, ಅವ ಚಾಣಾಕ್ಷ ಆಗಬೇಕು ಅಂದ್ರೆ ಸ್ವಲ್ಪ ಹೋಗಬೇಕಾಗ್ತದೆ. ಇದು ಯುದ್ಧ ಭೂಮಿ ಅಲ್ವಾ? ನಾನು ಅಭ್ಯಾಸ ಮಾಡುವಾಗ ಹಳೆ ಅಭ್ಯಾಸವನ್ನು ನೆನಪಿಸುವಾಗ 4 ಪೆಟ್ಟು ಬಿದ್ದರೆ ಇಲ್ಲ. ನಮ್ಮ ಅಣ್ಣ ಇವಾಗ ನೀವು ಹೆದರುವುದೇ ಬೇಡ. ಆ ಪೆಟ್ಟಿನಿಂದ ಅಲ್ಲ, ಒಬ್ಬರಿಗೆ ಏನು ಆಗದ, ಒಬ್ಬನಿಗೆ ಏನು ಆಗದ ಹಾಗೆ, ಒಬ್ಬರಿಗೂ ಏನು ಆಗದ, ಒಬ್ಬರಿಗೂ ಏನು ಆಗದ ಹಾಗೆ. ಮತ್ತೆ ಒಂದು ನಮ್ಮ ಇಲ್ಲಿಂದ ಯುದ್ಧರಂಗದವರೆಗೆ ಹೋಗುವಾಗ ನಿಮಗೆ ಅಭ್ಯಾಸ ಆಗ್ತದೆ. 10 ದಿವಸ ಮತ್ತೆ ನಮ್ಮ ಉತ್ತರ ಭೂಪತಿಗಳು ಮತ್ತೆ ಗೊತ್ತಿಲ್ಲದೆ ಇದ್ದದೇನು ಅವರ ಹೆಸರಿನಲ್ಲೇ ಉಂಟು, ಪ್ರಶ್ನೆ ಇಲ್ಲ. ನಾನು ನಿನ್ನ ದೈವತೆ ನೀನು ಹೇಳುವಾಗ ನನಗೆ ಬರುವುದಿಲ್ಲ, ನಿಲ್ಲುವುದಿಲ್ಲ. ದೊಡ್ಡ ಮನಸ್ಸು ಮಾಡಿ ನನ್ನಿಂದ ಆದಿತಲ್ವ? ಖಂಡಿತ ಆದಿತ್ತು. ನಾನು ಆದಿತಲ್ವ? ಖಂಡಿತ. ನಾನು ಹೋಗುವಾಗ ಎಲ್ಲರೂ ಬರ್ತೇನೆ. ಹಾಗಾದ್ರೆ ನನಗೆ ದಾರಿ ತೋರಿಸಬೇಕು. ಖಂಡಿತ ನೀವೇ ಮಾರ್ಗದರ್ಶಕರು. ಹಾಗಾದ್ರೆ ನಾಳೆ ಹೋಗಿ What
ನಾನೀಗ ಮಾತು ಕಡಿಮೆ ಮಾಡಿದ್ದೇನೆ, ಹಾಗೆಂತ ನಿನ್ನಂತವರು ಸಿಕ್ಕಿದ್ರೆ ಕಡಿಮೆ ಇಲ್ಲ. ನಾ ಎಷ್ಟು ಮಾತಾಡಿ ಅದಕ್ಕೆ ಬಳಿವೆ ಎಂಬುದಾಗಿ ಹೇಳಿ ಬಂದೆ ಇಬ್ರು ಅಂದ್ರೆ ಬದಲೇ ಹೇಗಲ್ವ ಕಲಹ ಯುದ್ಧ ಅಂದ್ರೆ ಕೆಲವರು ಓಡುವವರೇ ಇವರು. ಹೌದು, ಯುದ್ಧ ಅಂದ್ರೆ ಓಡಲೇಬೇಕು. ಹುಲ್ಲುಗಾವಲನ್ನು ಕಂಡ್ರೆ ಅದು ಓಡುದಲ್ವ? ಇದು ಓಡುವುದು ರಂಗವನ್ನು ಬಿಟ್ಟು ಓಡುವ ಹೇಡಿಗಳೇ ಊರಿನಲ್ಲಿ ಜಾತಿ ಕ್ಷತ್ರಿಯ ಹೌದು ಅಂತಂದ್ರೆ ಯುದ್ಧದ ಸುದ್ದಿ ಕೇಳಿದ್ರೆ ಓಡಬೇಡುವ, ಓಡಿ ಹೋಗಿ ಪಡೆಯುವುದನ್ನು ಹೊಡೆಯಬೇಕು. ಹೌದು, ಹಿಮ್ಮುಖವಾಗಿ ಓಡುವುದಲ್ಲ. ಈ ಮಣ್ಣಿನ ಗುಣ, ಇಲ್ಲಿ ಅನ್ನದ ಗುಣ. ನೋಡು ಪರಾಕ್ರಮ ಗಂಭೀರವಾದಂತಹ ಮಹಾಯುದ್ಧಕ್ಕೆ ಸಿದ್ಧನಾಗಿದೆ. ಯಾರಲ್ಲಿ ಕ್ಷತ್ರ ಇಲ್ಲದಿದ್ರು ಇಲ್ಲಿ ಅನ್ನ ಮತ್ತು ನೀರು ಅವನಲ್ಲಿ ಕ್ಷತ್ರವನ್ನು ತುಂಬಿಸ್ತದೆ. ನೋಡು ನನ್ನ ತಂಗಿ ನನ್ನಷ್ಟೇ ಉತ್ಸಾಹದಿಂದಿದ್ದಾರೆ. ಉತ್ಸಾಹದಲ್ಲಿ ಇಲ್ಲದೆ ಇದ್ರೆ ನನ್ನ ಹತ್ರ ಮಾತಾಡುವಾಗ ಅವಳೇ ಯುದ್ಧಕ್ಕೆ ಹೊರಡುತ್ತಾಳೆ ಅಂತ ನಾನು ಹೇಳ್ತಿದ್ದೆ. ದಯಮಾಡಿ ಬೇಸರ ಮಾಡಬೇಕ. ಅಲ್ಲ, ನನಗೆ ಬೇಸರ ಅಂತ ಇಲ್ಲವೇ ಇಲ್ಲ. ಇಲ್ಲಿರುವ ಗಂಡಸರೆಲ್ಲರಿಗೂ ಉತ್ಸಾಹ, ಸ್ತ್ರೀಯರೆಲ್ಲರಿಗೂ ಉತ್ಸಾಹ ಮಾತ್ರ ಅಲ್ಲ, ನಿನ್ನಂತ ಹೋಗಿ ನನ್ನಲ್ಲಿ ಎರಡು 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 ಇಲ್ಲದೆ ಇದ್ದವರು ನನ್ನ ಹಾಗೆ ಅಂತ. ನನ್ನಲ್ಲಿ ಎರಡು ಇರುವ ಕಾರಣ ನಾನು ಮೂರನೇ. ಅದಕ್ಕೆ ಹೆಸರು ತ್ರಿಲಿಂಗಿ ಅಂತ. ತ್ರಿಲಿಂಗಿ ಅರ್ಥ ಇದ್ದದ್ದು ಸ್ತ್ರೀಲಿಂಗ, ಪುಲ್ಲಿಂಗ, ಮತ್ತೊಂದಲ್ಲ. ಅದು ಮೂರು ಉಂಟು ಅಂತ ಮೂರು ಹಾಕಿದ್ದವರು ಮೂರು ಇದ್ದವರು ಎರಡೇ ಇರುವುದಷ್ಟೇ. ಅದಕ್ಕಿಂತ ನೀನೊಂದು ಹೆಚ್ಚಿನ ಎಂತಹ ಸಂತೋಷದ ವಿಷಯ ಅಂದ್ರೆ ಕಲಹ ಒದಗಿ ಬಂತು. ಕಲಹವನ್ನು ಆಶಿಸ್ತಾ ಇರುವಂತಹ ನನಗೆ ನಿನ್ನ ಯೋಗ ಒಳ್ಳೆಯದು. ನನ್ನ ಯೋಗ ಒಳ್ಳೆಯದು. ಇದರಲ್ಲಿ ಇಷ್ಟು ವರ್ಷ ಆಯ್ತು, ಒಂದು ಸರಿಯಾದ ಯುದ್ಧ ಸಂಘಟಿಸಿದೆಯೋ? ಯಾರು ಬರಲೇ ಇಲ್ಲ ಇದ್ದಾರೆ. ಎಲ್ಲ ಬಿಡು, ಉತ್ತರ ದಿಕ್ಕಿಗೆ ತಲೆ ಹಾಕಿ ಪ್ರಶ್ನೆ ಹುಟ್ಟುವುದರಲ್ಲಿ. ಯಾಕಂದ್ರೆ ಮಗಳು ಹುಟ್ತಾರೆ, ಮಗ ಹುಟ್ತಾರೆ. ಅದು ಉತ್ತರ ನಕ್ಷತ್ರದಲ್ಲಿ ಎಲ್ಲ ಒತ್ತರೆ ಮಾಡ್ತದೆ ಅಂತ ಯೋಚಿಸಿ ಇರ್ತದೆ. ಅದು ನಕ್ಷತ್ರ. ಹೌದು, ನನ್ನಂಥ ನಕ್ಷತ್ರ ಇನ್ನು ಯಾರಿದ್ದಾರೆ? ನಾನು ಯುದ್ಧಕ್ಕೆ ಹೋಗಿ ಎದುರು ಬಂದಂತಹ ಆ ಕೌರವ ಸೇನೆಯನ್ನು ನಿರ್ನಾಮಗೊಳಿಸಿ ಇಷ್ಟರಲ್ಲಿ ಬಂದಾಗ್ತಿತ್ತು. ಒಂದು ಘೋಷಣೆ ಹೊರಡಿಸಬೇಕು. ಉತ್ತರ ಕುಮಾರರು ಹೊರಟಿದ್ದಾರೆ. ಒಂದು ಪಾದಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಡ್ತೀನಿ. ಅಯ್ಯೋ, ನಾನು ಹೋಗಿದ್ರೆ ಈ ಸುದ್ದಿಯೇ ಗ್ರಹಿಸಿದ್ದ ಹೆಣ ತೆಗಿಲಿಕ್ಕೆ ನನ್ನನ್ನು ಬರಲಿ ಕೇಳಿದ್ದಿಲ್ಲ. ಅಯ್ಯೋ, ನಾನು ಯುದ್ಧಕ್ಕೆ ಹೋಗೋಣ ಅಂತ ಹೇಳಿದ್ರೆ ನನಗೊಬ್ಬ ಸಾರಥಿ ಇದ್ದವ ನಿನ್ನೆ ಸತ್ತ. ಆ ಸತ್ತ ಸಾರಥಿಯ ಸ್ಥಾನಕ್ಕೆ ಇವತ್ತಿಗೆ ನೀನಾಗಬೇಕು. ನನ್ನ ಜಾತಕ ಇಲ್ಲದನ್ನು ನೋಡಿಸಿದೆಯಾ ನೀನು? ನನಗೆ ಆಯುಷ್ಯ ಗೊತ್ತಿಲ್ಲ ಅಂತ. ಸತ್ತರ ಸಾರಥಿಯ ಸ್ಥಾನಕ್ಕೆ ನಾನು ಸತ್ತದ್ದು ಸಾರಥಿ ಸ್ಥಾನ ಆಗಿಲ್ಲ. ಆ ರಥದ ವಾಸ್ತು ಸರಿ ರಥದ ನಾನು ಪಂಡಿತರ ಹತ್ರ ಹೇಳಿ ಅದಕ್ಕೆ ಬಲಿ ಕೊಡಿಸಿ ಅದಕ್ಕೆ ವಿಶಿಷ್ಟ ಪೂಜೆಯನ್ನು ಮಾಡಿಸಿ ಇವತ್ತು ಶುದ್ಧಗೊಳಿಸ್ತೇವೆ. ಯಾಕಂದ್ರೆ ಅದರಲ್ಲಿ ಪೂತ್ರ ಹೋಗ್ತಾನೆ ಅಂತ ಕೆಲವರಲ್ಲಿ ಎಷ್ಟು ನಾವು ಜಾಗ್ರತೆ ಮಾಡಿದ್ರು ಎಲ್ಲಿಯೂ ಅವರ ಕೈಯಲ್ಲಿ ಅಪಘಾತ ಆಗಲಿಲ್ಲ. ಅವರ ಕೈಯಲ್ಲಿ ಆಗಲಿಲ್ಲ, ಆದರೆ ಈ ರಥದಲ್ಲಿ ಅಪಘಾತ ಆಯಿತು. ಹೇಳೋಗಳಿಲ್ಲ, ಅವರ ದೋಷ ಅಲ್ಲ, ಇದರ ಸರಿ ಇಲ್ಲ. ಅವಾಗ ಬದಲಾವಣೆ ಮಾಡ್ತಾರೆ. ಈಗ ನಿನಗೊಂದು ಹುಟ್ಟಿನ ನಾನು ಕಲಿಯದ ವಿದ್ಯೆ ಇದೆ, ಸಾರಥ್ಯವನ್ನು ಕಲ್ತಿದ್ದೇನೆ. ಕೆಲವೊಮ್ಮೆ ನನ್ನ ಆನಂದಕ್ಕಾಗಿ ಅದೇ ರಥದಲ್ಲಿ ನಾನು ಸಾರಥ್ಯವನ್ನು ಮಾಡಿಕೊಂಡು ಹೋಗೋದು. ಹಾಗಾಗಿ ರಥದಲ್ಲಿ ಏನೂ ತಪ್ಪಿಲ್ಲ. ಅಂತಹ ಒಂದು ಯುದ್ಧಕ್ಕೆ ನಾನು ಹೋಗುವಂತಹ ಸಂದರ್ಭದಲ್ಲಿ ನನಗೊಬ್ಬ ಹೆಸರಿರುವ ಸಾರಥ್ಯ ಆಗಬೇಕು. ಹೆಸರಿಗೆ ಒಬ್ಬ ಸಾರಥ್ಯ ಆಗಬೇಕು. ನನಗೆ ಒಬ್ಬ ಹೆಸರಿಗೆ ಹೆಸರಿಗೆ ಒಬ್ಬ ಬಂಧುಗಳು ನಾಳೆ ಹೆಸರು ಅಂತ ಸಾಯಿತು.
ನನ್ನನ್ನು ನೋಡುವಾಗ ಯಾರಾದ್ರೂ ಹತ್ರ ಬರ್ತಾರ? ಹತ್ತಿರ
ಹೇಳಲಿಕ್ಕಿಲ್ಲ. ನಾನೇ ಮೈ ಮೇಲೆ ಬೀಳುದು. ಹೌದಪ್ಪ. ಓಡುದೇ ದೇವೇಂದ್ರ ಓಡಿದ ಅರ್ಜುನನ ಪೆಟ್ಟಿಗೆ ಅಲ್ಲ, ನನ್ನ ಈ ಪೆಟ್ಟಿಗೆ ನೋಡಿ ಓಡಿದ್ದು. ಕೆಲವು ಪೆಟ್ಟಿಗೆ ಹತ್ತಿರ ಆಗುದಿಲ್ಲ. ಹಾಗಾಗಲ್ಲ. ಅವನಿಗೆ ನನ್ನ ನೋಡುವ ಇದ್ಯಾರೋ ಸ್ತ್ರೀ ವೇಷ ಮಾಡಿದ್ದು ಕಂಡಿತ್ತು. ಆಗ ಓಡಿ ಹೋದ. ಅದನ್ನೇ ಯಾರೋ ಕಥೆಯಾಗಿ ನಿನ್ನ ತಂಗಿ ಹೇಳಿದ್ರಂತೆ. ಈಗ ನಿಜವಾದಕ್ಕಿಂತ ಒಳ್ಳೆ ಪ್ರಚಾರ ಇದ್ದ ಜನವೇ ಬೇಕಂತ. ಅಯ್ಯ ಇವರ ಈಗ ನಾನು ನನ್ನಲ್ಲಿ ತೊಡಗಿಸಿಕೊಳ್ಳೋದು ಯಾವುದಕ್ಕೆ? ಭರತದ ಅನುಭವ. ಹೌದಾ? ನನಗೆ ಚೆನ್ನಾಗಿ ಬರುದು. ಹೌದು, ಭರತನಾಟ್ಯದ ಕಲಾ. ತದ್ದಿಮಿತಕದಲ್ಲಿ ತಳಾಂಗುತಿ ಹಾಕುತ್ತದು. ಹೌದು, ನಮ್ಮಲ್ಲಿಯೊಬ್ರು ಬಾಯಿತಾಳದ ಭಾಗವತ ಇದ್ದಾರೆ. ಬಣ್ಣದ ವೇಷಕ್ಕೂ ಬಾಯ್ತಾಳ. ಅವ್ರ ಹತ್ರ ಹೇಳುದು, ಯಾಕೆ ನೀವು ಅದಕ್ಕೆ ಬಾಯ್ತಾಳ ಕೊಡ್ತೀವಿ? ಅವ್ರು ಹೇಳುದು, ನನಗೆ ಇವತ್ತು ಬಾಯ್ತಾಳ ಹೇಳುವ ಪ್ರಸಂಗ ಅಲ್ಲ, ಮತ್ತೆ ಕೊಡ್ಬೇಕಲ್ಲ. ಎಲ್ಲರನ್ನು ಕೂಡ ತಂದದ್ದನ್ನು ಹೊತ್ತಾಕಬೇಕು. ಅಯ್ಯೋ, ಕಣ್ಣನ್ನು ಇಳಿಸುವ ಮಾಯೆಗೂ ಬಾಯ್ತಾಳ ಕೊಟ್ಟಿದ್ದಾರೆ. ಅವಳು ಎದ್ದು ನೋಡಿದ್ರು. ಎಂತ ಮಾಡುದು? ಸ್ಪಂದಿಸಬೇಕಲ್ಲ ಹಿಮ್ಮೆಯಕ್ಕೆ. ಹೌದು. ಹಾಗಾದ ಕಾರಣ ಈ ಭರತನ ಅನುಭವದಲ್ಲಿ ತೊಡಗಿಸಿಕೊಂಡ ಕಾರಣ ಸಾರಥ್ಯ ಮಾಡಿದ್ದನ್ನು ಇವಳು ನನ್ನ ಶಿಷ್ಯ ನೆನಪಿಸುವಾಗ, ನೀವು ಸಾರಥ್ಯ ಮಾಡಿದ್ದೀರಿ ಅಂತ ಗುರುಗಳೇ. ಹೌದು, ಯಾರಿಗೆ ಸಾರಥ್ಯ ಮಾಡಿದ್ದು? ಅದು ನೀವು ಅರ್ಜುನನಿಗೆ ಸಾರಥ್ಯ ಮಾಡಿದ್ದು. ನೀವು ಅರ್ಜುನ ಅಂತ ಹೇಳೋದು ನೆನಪಾಯ್ತು ನನಗೆ. ನನಗೆ ನೀವು ಅರ್ಜುನ ಅಂತ ಹೇಳೋದು ನೆನಪಾಗ್ಬೋದು. ನಾ ಅರ್ಜುನ ಸಾರಥ್ಯ ನೆನಪಾಯ್ತು. ಅದು ಹಳೇ ಮರೆವು. ಕೆಲವರು ಹೇಳ್ತಾರೆ ನನಗೆ ಹಳೇ ನೆನಪುಂಟ. ಹಳೇ ನೆನಪಲ್ಲ, ಹಳೇ ಮರೆವು. ಈಗ ಭರತನಾಟ್ಯ ಮಾಡ್ಲಿಕ್ಕೆ ಆದ್ರೂ ನೀ ಹೇಳ್ತೀಯಾ? ಈಗಲೂ ವಯಸ್ಸಾಗಿ ಸರಿ ಹೆಜ್ಜೆ ನಿಲ್ಲುವುದಿಲ್ಲ. ಇಲ್ಲ, ಲಯದ ತಪ್ಪದೆ. ಹೌದು, ನನಗೆ ನಮ್ಮಂತೆ ಹಿಮ್ಮೆಳಾದ್ರೆ ತಪ್ಪುದಿಲ್ಲ. ಯಾಕಂದ್ರೆ ಅವರಿಗೆ ನನ್ನ ಲಯ ಕೊಟ್ಟು ಇವ ಎಲ್ಲ ಲಯ ಮಾಡ್ತಾನೆ ಅಂತ ಅವರು ಲಯ ಸರಿ ಮಾಡ್ತಾರೆ. ಹೌದಾ? ಈಗೆಲ್ಲ ಹಿಮ್ಮೆಳದ ಕುಣಿದಾಗಿ ಬರೆಯುವುದು. ಯಾಕೆ ಯಾರಿಗೂ ಬಡದಾಗಿ ಕುಣಿಲಿಕ್ಕೆ ಆಗುದಿಲ್ಲ. ಹೌದು, ಈ ಬದಲಾವಣೆಗಳು ಬಂದಿದೆ. ಹಾಗೆ ನಿನ್ನ ತಂಗಿ ನನ್ನ ಒಂದು ನಿರ್ದೇಶನದಲ್ಲಿ ತಯಾರಾಗಿದ್ದಾರೆ. ಆ ಕಾರ್ಯಕ್ರಮ ಬೇಕಾ? ಯುದ್ಧ ಬೇಕಾಗ್ತದೆ. ಯಾಕೆ ನಾ ಹೇಳಿದೆ? ಯಾರಿರುವುದಲ್ಲಿ ಕೇವಲ ಹಸ್ತಿನಾವತಿಯ ರಾಜಚಾಂಗಣದಲ್ಲಿ ಬಿಲ್ಲನ್ನು ಜೇವಡಿದಂತಹ ಭೀಷ್ಮರು ವರ್ಷ ಕೆಲವು ಸಮಯದಲ್ಲಿ 800 ಅಂತ ಹೇಳ್ತಾರೆ. ಅದು 800 ಮುಂದೆ ಹೋಗಿಲ್ಲ. ಈಗ ಹುಟ್ಟುಹಬ್ಬ ಆಚರಿಸುವುದು ನಿಲ್ಲಿಸಿದ್ದಾರೆ. ಅದು ಈ ದೀರ್ಘಾವಧಿಯಲ್ಲಿ ಎಷ್ಟೊಂದು ದೊಡ್ಡ ಸಂಖ್ಯೆ ಇದೆ. ಅವರು ಪರಶುರಾಮ ದೇವಟ್ಟಿಗೆ ಅಜಯ, ಅದೇ ಅದೇ ನಮ್ಮ ಅಜ್ಜಯ್ಯ. ನಮ್ಮಲ್ಲಿ ಅವರಿಗೆ ಲೋಕಕ್ಕೆ ಅಜ್ಜಯ್ಯ, ಊರಿಗೆ ಅಜ್ಜ. ನಮಗೆ ಅದು ಊರಿನಲ್ಲಿ ಪುಟ್ಟಣ್ಣ ಅಂತ ಹೇಳಿದ್ದಾರೆ. ಮನೆಯವರಿಗೆ ಪುಟ್ಟಣ್ಣ, ಕೊನೆಗೆ ಮತ್ತೆ ಊರಿಡಿ ಪುಟ್ಟಣ್ಣ ಅಂತ. ಹೌದಾ? ಅಣ್ಣಯ್ಯಣ್ಣ ಅಂತ ಹೇಳಿದ್ದಾರೆ. ಅಣ್ಣಯ್ಯ ಅಂತ ಹೇಳುವ ಅವನಿಗೆ ಮನೆಯ ಹೆಸರೇ ಅಣ್ಣಯ್ಯ. ಅದು ತಮ್ಮ ಹೇಳಿದರೆ ಅಣ್ಣಯ್ಯಣ್ಣ ಅಂತ. ಹಾಗೆ ಊರಿಗೆ ಇಡೀ ಅಜ್ಜ. ಅಕ್ಷರಾಭ್ಯಾಸ ಮಾಡಿದ. ನಮಗಲ್ಲ, ನಮಗಲ್ಲ. ಅದರಲ್ಲಿ ಹೌದು, ಕೃಪಾಚಾರ್ಯ. ಹೌದು, ಅವರಿಗೆ ಶಸ್ತ್ರದ ಶಾಸ್ತ್ರವು ಗೊತ್ತು. ಎರಡೂ ಗೊತ್ತಿದ್ದವರು. ಶಸ್ತ್ರದ ಶಾಸ್ತ್ರವೇ ಗೊತ್ತಿರುವ ಉಭಯ ಕುಲ ವಿಲೋಜ. ಹೌದು, ಈ ಕೌರವ ಪಾಂಡವರನ್ನು ಎರಡು ಮಾಡಿದ್ದವರೇ. ಹೌದಪ್ಪ. ಉಭಯ ಕುಲ ವಿಲೋಜ ಅಂತ ಹೇಳುವುದಕ್ಕೆ ನಾವು ಎರಡೂ ಹೇಳೋದು ಚಂದ್ರಗುಲ ಅಂತ. ಅದು ಉಭಯ ಕುಲ ಆಗುದಿಲ್ಲ. ಉಭಯ ಕುಲದ ಈ ಒಂದೊಂದು ಅಪಭ್ರಂಶ ಪ್ರಯೋಗ ಮಾಡಿದ್ರು ಈ ಲೋಕದಲ್ಲಿ. ಹೋಗಲಿ, ಮತ್ತೊಬ್ಬ ಇದ್ದಾನೆ, ಎಷ್ಟು ಹಾಕಿದ್ರು ನಿಲ್ಲುವುದಿಲ್ಲ. ಹೌದೌದು. ಅದು ಯಾಕೆಂದ್ರೆ ಬಾರಿಸುವವನಿಗೂ ಹಾಕುವವನಿಗೂ ಸಂಬಂಧ. ಅದಕ್ಕೆ ಹೆಸರು ಕರ್ಣ ಅಂತ. ಕರ್ಣ, ಹೌದು. ಎಷ್ಟು ಹಾಕಿದ್ರು ನಿಲ್ಲುವುದಿಲ್ಲ. ಅವಾಗ ಯಾಕೆ ಕರ್ಣ ನಿಲ್ಲುವುದಿಲ್ಲ? ಅವರು ಹೇಳಿದ್ದಾರೆ ಬಾರಿಸುವವನಿಗೂ ಹಾಕುವವನಿಗೂ ಸಂಬಂಧ ಉಂಟು. ಸರಿ, ಹೌದೌದು. ಹಾಗೆ ಮತ್ತೊಬ್ಬ ಸುಯೋಧನ ಅಂತ ಹೆಸರಿದ್ದು ದುರ್ಯೋಧನ ಆಗಿದ್ದಾನೆ. ಬಿಡಿ, ಊಟದ ಪಂಕ್ತಿಯಲ್ಲಿ ಹೊರಸ ಎಲೆ ತುದಿಗೆ ಹಾಕುದು ಬೇಡ. ಇಂಥವರೆಲ್ಲ ವಿಕ್ರಮಿಗಳಿದ್ದಾರೆ. ಹೌದೌದು. ಬಟ್ಟೆ ಉಟ್ಟುಕೊಂಡು ಹೋಗಲಿಕ್ಕೆ ಗೊತ್ತಿಲ್ಲ ಒಬ್ಬನ ಮುಂದೆ. ಹೌದು, ಹೌದಾ? ಹೌದು, ಕೈ ಹಾಕದೆ ಬಿಡುವುದಿಲ್ಲ. ಹಾಗಾದ ಕಾರಣ ಉತ್ತರ ಕುಮಾರ ಹೆಸರು ಹೇಳುವಾಗಲೇ ಆ ಹೆಸರು. ಇಂತಹ ವಿಕ್ರಮಿಗಳ ಜೊತೆಗೆ ಅವರು ಕತ್ತಿ ಬೀಸಿಕೊಂಡು ಬರುವಾಗ, ಅವರು ಬಿಲ್ಲು ಹಿಡ್ಕೊಂಡು ಬರುವಾಗ, ಅವರು ಕುರಾಡಿ ಹಿಡ್ಕೊಂಡು ಬರುವಾಗ, ಅವರು ಬತ್ತೀಸ್ ಆಗಿದ್ದಾರೆ. ಸರಿಯಲ್ವಾ? ಹೌದು, ಬತ್ತೀಸ್. ಬತ್ತೀಸ್. ಹೌದು, ಅವರು ಬತ್ತೀಸ್ ಹಿಡ್ಕೊಂಡು
ಬಿಸಿಲು ನೋಡದೆ 1 ವರ್ಷ ಆಯ್ತು. ಬಿಸಿಲು ನೋಡದೆ 1 ವರ್ಷ. ಬಿಸಿಲು ಅಂತಃಪುರದೊಳಗೆ ಹೊರಗೆ ಹೋಗ್ಲಿಕ್ಕೆ ನನಗೆ ನಾಚಿಕೆ. ಅದು ನಾಚಿಕೆ ಉಂಟು ಅಂತ ಕೇಳಬೇಡ. ಏನು ನಾಚಿಕೆ ಉಂಟು, ಒಳಗಿದ್ರೆ ನಾಚಿಕೆ ಆಗುದಿಲ್ಲ. ಅಲ್ಲ, ಇಲ್ಲಿ ನಮ್ಮ ಈ ವಿರಾಟ ನಗರಿಯಲ್ಲಿ ಎಲ್ಲರೂ ಹಾಗೆ ಸಂಪೂರ್ಣ ಕೇವಲ ಚಿತ್ತರು. ಆದ್ದರಿಂದ ನಾನು ಹೇಳ್ತೇನೆ, ನೀನು ಹೆದರಬೇಡ. ನಾನು ಮತ್ತೊಂದು ಯಾಕೆ ಹೊರಗೆ ಹೋಗುದಿಲ್ಲ? ನೀನು ಹೊರಗೆ ಹೋಗುದಿಲ್ಲ. ನಾನು ಹೊರಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ನೀನು ಹೊರಗೆ ಹೋಗದಂತಹ ಅವಕಾಶಗಳೇ ನಿನಗೆ ಹೆಚ್ಚಾಗಿ. ನನಗೆ ಹೊರಗೆ ಹೋಗಬೇಕಾಗಿ ಬರಲಿಲ್ಲ. ನಿನಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತಿಬ್ಬರಿಗೂ ಅವಕಾಶ ಸಿಕ್ಕಿತು. ನೀನು ಹೆದರಬೇಡ. ಅಲ್ಲ, ಹೆದರಬೇಡ ಅಂತ ನನ್ನನ್ನು ಬಲಿ ಕೊಡುವುದಲ್ಲ. ಅಲ್ಲ, ಅವರಿಗೆ ಕೋಪ ಬಂತು ಬಿಟ್ಟುದು. ಮುನಿದು ಹಗೆಗಳು ಏನ ಮಾಡ್ಬೋದು? ಅವರು ಹೆದರಬೇಡ, ಹೆದರಬೇಡ. ನೀನು ಹೆಸರಿಗೆ ಮಾತ್ರ ಸಾರಥಿಯಾಗಿ ಕುಳಿತುಕೊಂಡ್ರೆ ಸಾಕು. ಆ ಕುದುರೆಗಳ ಲಗಾಮನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು. ನೀನು ತಾಳ ಬಾರಿಸಿದ್ರು ಕುದುರೆಗಳು ಓಡ್ತವೆ. ಹೆದರಿ ಕೈಯಾಡಿಸಿದ್ರು ತಾಳ ಬಾರಿಸಿದ್ರೆ ಚದುರೆಗಳು ಕುದುರೆಗಳೇ ಅಲ್ಲ. ಆ ರೀತಿ ನನ್ನ ಹಸ್ತವಾಗುವುದಿಲ್ಲ. ಹಾಗೆ ಹಿಡ್ಕೊಂಡು ನಾನು ಅದು ಏಕತಾಳದಲ್ಲಿಯೋ ಕಿತ್ತಿದೆಯೋ ಜಂಪೆಯಲ್ಲಿಯೋ ನೀನು ಯಾವ ತಾಳದಲ್ಲೇ ಹೊಡಿ. ಆದ್ರೆ ಒಂದು ದಿಕ್ಕಿನ ಬಿಟ್ಟು ನೇರವಾಗಿ ಆಗುತ್ತೆ. ನಮ್ಮಲ್ಲಿ ಒಬ್ರು ಗುರುಗಳಿದ್ರು, ದೊಡ್ಡ ಗುರುಗಳು. ಅವರು ನಮ್ಮಲ್ಲಿ ಒಬ್ಬರಿಗೆ ಹೇಳ್ತಿದ್ರು, ಅವರು ಕುಡಿಯುವುದು ತಾಳಕ್ಕೆ ಸೇರುತ್ತ ಕೇಳಿದ್ರು. ಆಗ ಗುರುಗಳು ಹೇಳಿದ್ರು, ಅವರದ್ದು ಎಲ್ಲಾ ತಾಳಕ್ಕೂ ಸೇರ್ತದೆ ಅಂತ. ಹೌದು, ಹಾಗೊಬ್ರು ನಮ್ಮಲ್ಲಿ ಇದ್ರು, ಈಗ ಅವರು ಇಲ್ಲ. ಹೌದಾ? ಎಲ್ಲ ತಾಳಕ್ಕೂ ಸೇರ್ತದೆ ಅಂತ ಹೇಳಿ ಅವ್ರ ಮಾತು ಶ್ರುತಿಯಲ್ಲಿ ಉಂಟ. ಅವ್ರಿಗೆ ಎಲ್ಲ ಶ್ರುತಿಗೂ ಸೇರ್ತದೆ ಅಲ್ವಾ? ಅದೇ ಅವರದ್ದು ಯಾವ ತಾಳದಲ್ಲೂ ಇಲ್ಲ, ಯಾವ ಶ್ರುತಿಯಲ್ಲೂ ಇಲ್ಲ. ಹೆದರಬೇಡ. ನೀನು ಇದಕ್ಕೆಲ್ಲ ಒಂದು ನಮ್ಮ ಹಳ್ಳಿಯಲ್ಲಿ ಹೇಳುದು, ಬಂದು ಚಂದಗಾಣಿಸಿ ಕೊಟ್ಟರೆ ಸಾಕು. ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ. ಗುರು ಹಿರಿಯರಿಗೆ ಗೊತ್ತಿರುತ್ತದೆ ಅವರದ್ದು ಪ್ರೇಮಗಳು ಆದರೂ ಒಲಿಯುವುದು ಹಾಕಿ. ಹೌದೌದು. ಗುರು ಹಿರಿಯರು ಚಂದಗಾಣಿಸಿ ಕೊಡಲಾರು. ಯಥೋಚಿತ ಸರ್ಕಾರವೋ ಹೌದು. ಆಶೀರ್ವಾದವೇ ಉಡುಗೊರೆಯೇ, ಉಡುಗೊರೆಯೇ ಆಶೀರ್ವಾದ ಅಲ್ಲ. ಯಾವುದು ಆದೀತು. ಈಗ ನಿನಗೆ ನನ್ನ ಆಶೀರ್ವಾದ ಉಂಟು, ಉಡುಗೊರೆ ಉಂಟು. ಸರಿಯಾಗಿ ಹೋಗುವಂತೆ ನಾನು ನಿನ್ನದೇ ಇರುವುದು ಸಾಕು. ಬಾಡಿಗೆ ಹೋಗುವಷ್ಟು ಉಂಟು. ಅದು ಬೇರೆ ಯಾರಿಗಾದ್ರೂ ಬಾಡಿಗೆ ಕೊಟ್ಟಿಲ್ಲ, ಕೊಡುವುದಿಲ್ಲ. ಬಾಡಿಗೆ ಕೊಡುವಷ್ಟು ಇನ್ನ ಬಾಡಿಗೆ ಕೊಟ್ಟಿದ್ದೇನೆ. ನಾನು ಏಕೆ ಬೆದರುವೆ ನಾನು ನಿನ್ನ ಧೈರ್ಯದಲ್ಲಿ ಬರುವುದು ಆಗಿತ್ತು. ಅಲ್ಲ, ನನಗೆ ಐಶ್ವರ್ಯ ಉಂಟಲ್ವ? ನಿನ್ನ ಆಯುಷಿಗೆ ನನ್ನ ಆಯುಷನ್ನು ನಾನು ಅದಕ್ಕೆ ಅಡವಿ. ಅಲ್ಲ, ನಿನ್ನದು ಗಟ್ಟಿ ಉಂಟಲ್ವ? ನನ್ನದು ಗಟ್ಟಿ ಅಲ್ಲ. ಇಲ್ಲಿ ಶ್ರೀಸೇನೆ ಹೊರಡ್ಬೋದಲ್ವ? ಖಂಡಿತ. ಈಗ ರಥ ಅಲ್ಲಿ ಉಂಟು, ಬೇಕಾದ ಕುದುರೆಗಳನ್ನು ತಂದು ಸಲ್ಲಿಸಿ. ಕಂಡ ತರದಲ್ಲಿ ಭೋಜನದಲ್ಲಿ ದಿವ್ಯಾಭರಣ ಭೂಷಿತನಾಗಿ ದೊಡ್ಡರು ಕವಚವರು ನರಗೆ ಹೋಗಿ ನನ್ನ ಆಯಿತು ಹುಡುಕಿ ಕುದುರೆಯನ್ನು ತಂದಿದ್ದೇನೆ. ಹುಡುಕಿ ತಂದದ್ದು ನನ್ನ ಮನೆಯಲ್ಲಿ ಆ ಸಾಯಲಿಕ್ಕೆ ಬಿಟ್ಟಿದ್ದ ಒಳ್ಳೆ ಕೊಬ್ಬಿನ ಕುದುರೆಗಳಿವೆ ಅಲ್ಲಿ. ಅಲ್ಲ, ಹೇಗೂ ಸಾಯುವುದು ಮರೆಯುವುದಿಲ್ಲ. ನಾವೆಲ್ಲ ತನ್ನ ಕಳವು ನಿಂತದ್ದನ್ನೇ ಕಟ್ಟೆಯಲ್ಲಿ ಬದಿಯಲ್ಲಿ ಕಟ್ಟುವುದು. ಯಾರಾದ್ರೂ ಕದ್ದುಕೊಂಡು ಹೋಗುದಿಲ್ಲ, ಅದನ್ನೇ ಪಕ್ಕ ಕದ್ದುಕೊಂಡು ಹೋಗ್ಲಿ. ಕದ್ದುಕೊಂಡು ಹೋಗಿದ್ದಾರೆ. ಎಂತದ್ದು ದಷ್ಟಪುಷ್ಟವಾದಂತಹ ಕುದುರೆಗಳು ಬೇಕು. ಇದು ಬಡಕಲು ಕುದುರೆಗಳು. ದಷ್ಟಪುಷ್ಟವಾದ ಕುದುರೆಗಳಿಗೆ ಉಲ್ಟಿಗೆ ಆಗ್ತದ? ಕೊಬ್ಬಿದ್ದು ಹೌದು. ಅದು ಹಿಂಡಿಯ ಹುಲ್ಲನ್ನು ನೋಡ್ತಾರೆ. ಇನ್ನೊಂದು ಇಲ್ಲಿ ಇತ್ತು. ಮತ್ತೆ ನಿನಗೆ ಒಂದು ನೆಪಕ್ಕೆ ಬೇಕಾಗ್ತದೆ. ನೆಪಕ್ಕೆ ನಾನಾದ್ರೂ ನೆಪಕ್ಕೆ ಅಲ್ವೋ? ಅಷ್ಟೇ. ನಿಜವಾಗಿ ಕುದುರೆ ಬೇಕಾ? ಕುದುರೆ ಬೇಕು. ನಿನ್ನ ಮನೋವೇಗಕ್ಕೆ, ನಿನ್ನ ಸಂಕಲ್ಪಕ್ಕೆ. ಆದ್ರೂ ನಮ್ಮ ರಥಕ್ಕೆ ಕುದುರೆ ಉಂಟು ಅಂತಾದ್ರೆ ಕುದುರೆ ಉಂಟು ಅಂತಾದ್ರೆ ಅದು ಒಳ್ಳೆಯದು. ಇದು ಓಡ್ಲಿಕ್ಕೆ ಇದೆ ಕುದುರೆ, ಇದು ಓಡ್ತಾರೆ, ಇದು ಓಡ್ತದೆ. ನನಗೆ ಓಡುವ ಕುದುರೆ ಬೇಕು. ನೀನು ಅಷ್ಟು ರಥದ ಓಡುವ ಕುದುರೆ ಬೇಕು. ರಥಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನನ್ನ ಮತಿಯ ಮಿತಿಯಲ್ಲಿ ಸಂಯೋಜಿಸಿದ್ದೇನೆ. ನೀನು ರಥದ ವ್ಯವಸ್ಥೆ ಮಾಡಿದ್ದೇನೆ, ನಾನು ಯುದ್ಧಕ್ಕೆ ವ್ಯವಸ್ಥೆ. ಪನ್ನೀರು, ಗಂಧ, ಚಂದನ, ಮುತ್ತಿಗೆ ಹೂ. ಈಗ ಮುತ್ತಿನ ಹಾಗಾಯಿತು, ಯುದ್ಧಕ್ಕೆ ಹೋಗೋದು. ಯಾವಾಗಲೂ ಮುತ್ತು ಕೊಡಲಿಕ್ಕೆ ಜನ ಉಂಟಲ್ಲ. ನನಗೆ ಮುತ್ತು ಕೊಡುವವರಿಲ್ಲ. ಇದಕ್ಕೆ ಯಾರು ಮುತ್ತು ಕೊಡ್ತಾರೆ? ವಜ್ರದ ಕಿವಿಯೋಲಿ.
ಯುದ್ಧಕ್ಕೆ ಹೋಗುವಾಗ ನಮ್ಮ ಜನ ಎಂತ ಗೊತ್ತಾಗಬೇಕು. ವಜ್ರದಲ್ಲಿ ಆ ಕಿಡಿ ಕಂಡ್ರೆ ಸಾಕು ಅವರಿಗೆ. ಕಿಡಿಯವರೇ ಕಿಡಿ ಕಂಡ್ರೆ ಸಾಕು ಅಂತ ಎಲ್ಲ ವ್ಯವಸ್ಥೆಯಿಂದ ನಾನು ಕಂಗೊಳಿಸ್ತಾ ಇದ್ದೆ. ಮತ್ತೆ ನನ್ನ ಸಾರಥಿ ಅಗತ್ಯ ಇಲ್ಲ, ಆದರೂ ನನ್ನ ಸಾರಥಿ ಅಲ್ವ. ಹಾಗಾಗಿ ಇದು ಪ್ರಪಂಚದಲ್ಲಿ ಜನ ಇಬ್ಬರೇ ನಾ ಕಂಡ ಹಾಗೆ. ಯಾರು? ಒಬ್ಬ ಧನಂಜಯ, ಮತ್ತೊಬ್ಬ ಭೂಮಿಂಜಯ. ಖಂಡಿತ ಭೂಮಿಂಜಯನ ಎದುರಿನಲ್ಲಿ ಧನಂಜಯ ಕಾಲಿಗೆ ಇಲ್ಲ. ಒಬ್ಬರಿಗೆ ನಾನು ಮರ್ಯಾದೆ ಉಂಟು. ಧನಂಜಯ ಭೂಮಿಂಜಯನೂ ಹೌದು. ಹೌದು, ಭೂಮಿಂಜಯ ಧನಂಜಯ ಅಲ್ಲ. ಅದು ಈ ಸಲ ಆಗಿರ್ಬೇಕು. ಅದು ನನ್ನ ಸಾರಥ್ಯ ಇರಬೇಕು. ಹೌದು, ಹಾಗೆ ನನಗೆ ಹೆಸರು ಬರ್ತಾರೆ. ಸ್ವಲ್ಪ ನಾವು ಇತರ ಭೂಪತಿಗಳು ಈ ಸಲ ಯುದ್ಧ ಗೆಲ್ಲುವಾಗ ಅಜಯರಾಗುವಾಗ ಸಾರಥಿಯಾಗಿದ್ದ ಇದ್ದದ್ದು ಯಾರು? ಭೂಮಿಂಜಯ. ನನಗೆ ಹೆಸರು ಬರ್ತದೆ. ಬರ್ತದೆ. ಈ ಸಲ ನಿಮ್ಮ ಹೆಸರು ಮೇಲೆ ಬಿತ್ತಲ್ವ? ಮೇಲೆ ಹೋಗ್ಲಿಕ್ಕಿಲ್ಲಲ್ವ? ಉತ್ತರ ಉತ್ತರ ನಿನ್ನನ್ನು ರಕ್ಷಿಸುವುದಕ್ಕೆ ಸಂಪೂರ್ಣ ಮಾಡಿದ್ದೆ. ಆದ್ರೆ ಒಂದು ಯುದ್ಧ ಮರ್ಯಾದೆ ಅಂತ ಇದೆ. ಯುದ್ಧ ಮರ್ಯಾದೆ ಉಂಟು. ಹೌದು, ಈ ಕವಚವನ್ನು ದೊಡ್ಡ ನನಗೆ ಇತ್ತಂಗಿಗೆಯೋ ಕೊಂಡದ ಅತ್ತಿದ್ದಲು ಮಗದುದಲನ್ನು ತೊಡೆಕೊಂಡು ಅಂಗಿಗೆಯೋ ಕೊಂಡದ ಅತ್ತಿದ್ದಲು ಮಗದುದಲನ್ನು ತೊಡೆಕೊಂಡ ವೃತ್ತದಲ್ಲಿ ನಗುತ್ತೋ ಒಬ್ಬರನ್ನು ನೋಡುತ್ತಿದ್ದೆಂದರೆ ತ್ರಿಪುರದಿಂದ ತಲೆಯಲ್ಲಿ ತುರುಕಿದ್ರೆ ಇದು ಕೆಳಗಿಳಿಯುವುದಿಲ್ಲ, ಕಾಲನ್ನು ತುರುಕಿಸಿದ್ರೆ ಇದು ಮೇಲೆ ಹೋಗುವುದಿಲ್ಲ. ಇವಳು ಶಿಷ್ಯರ ಕರೆಯನ್ನು ನಗೆಯಾಡುವುದಿಲ್ಲ. ನಿನ್ನ ಹಿಂದೆ ನಿಂತವರೆಲ್ಲ ನಗಡ್ತಾರೆ. ಹೌದಪ್ಪ, ಅದು ಇದು ನಾನೇ ಹೇಳಬೇಕಾದ್ದು. ನಿನ್ನನ್ನು ಕಟ್ಟಿಕೊಂಡು ನನ್ನ ಮನೆಯಲ್ಲಿ ಏನು ಹೋಗ್ಲಿಕ್ಕಿಲ್ಲ. ಇದನ್ನು ಕಟ್ಟಿಕೊಳ್ಳುವುದು ತೊಟ್ಟುಕೊಳ್ಳುವುದು. ತೊಟ್ಟುಕೊಳ್ಳುವುದು ಅದು ಹೋಗುವುದಿಲ್ಲ. ಕಾಲಿ ಅವು ಕೈಯ ಭಾಗಕ್ಕೆ ನೀನು ಕಾಲನ್ನು ತುರುಕಿ, ಯಾವಾಗಲೂ ಕಾಲಿನಲ್ಲೇ ಕಾಲಿನ ಭಾಗವನ್ನು ನೀನು ತಲೆಗೆ ಹಾಕಿದ್ದೀಯ. ಅಣ್ಣ ಯಾಕಣ್ಣ ನೀನೇ ಒಂದು ತೊಡಿಸಬಾರದು. ಪಾಪ ಹುಡುಗರಿಗೆ ಗಟ್ಟಿ ಬಿಡಿ ಅರ್ಥ ಉಂಟು. ನನಗೆ ಇದು ಅಭ್ಯಾಸವಿಲ್ಲ. ಇದನ್ನು ಎಲ್ಲಿಗೆ ತೊಟ್ಟುಕೊಳ್ಳುವುದು? ಈಗ ಅವಳು ಶಿಬಿರ ಬೆನ್ನಿಗೆ ಹಾಕುದ? ಅಯ್ಯೋ, ಆ ಎರಡು ಕಾಲುಗಳನ್ನು ಹಾಕಿದ್ದು ಒಮ್ಮೆ ಕಾಲು ಹೊರಗೆ ತೆಗಿ. ಕಾಲು ಹೊರಗೆ ತೆಗಿಬೇಕಾ? ಅಲ್ಲಿಗೆ ಎರಡು ಕಾಲು ಹೊರಗೆ ತೆಗೆದ್ರೆ ಮುಕ್ಕಾಲು ಹೊರಗೆ ಕಾಲಿಗೆ ಕಾಲಲ್ಲ, ಅದು ಅಂಗಿ. ಅದೇ ಇಂಥ ಅಂಗಿಗೆ ಅದು ಲೆಕ್ಕಕ್ಕೆ ಅಂಗ ಕವಚ ಅಂತ. ಅಂಗ ಕವಚ ಅಂತ ಹೆಸರು. ಎರಡು ಕೈ ಹಾಕು. ಅದು ಹಕ್ಕ ಹಿಂದೆ ಹಿಂದೆ ಆಯ್ತು. ಇತ್ತಂಗಿಗೆ ಹೊರನಲ್ಲಿ ತಂಗಿಯ ಶಿಫಾರಸು ಮಾತ್ರ ತಂದ ಕಾರಣ ಹಿಂದೆ ಕಟ್ಟಿಕೊಳ್ಳುವುದು. ತಿರುಗು ಈಗ ಹಾಕಿದ ಕಡೆ ಬಂದಿದೆ. ನೀರು ಕೈ ಹಾಕಿದೆ. ಅವರು ನಿನ್ನ ಅಂಗಿಕೆಯನ್ನು ತೋರಿಸುವುದು ಅಂದ್ರೆ ಅದರ ಹಗ್ಗಗಳನ್ನು ನಾನೇ ಕಟ್ಟಿ ಬಿಡ್ತೇನೆ. ಹೇಗಾಯ್ತಮ್ಮ? ನಿನ್ನ ಗುರುಗಳಿಗೆ ಒಂದು ಹೊಸ ಇಲ್ಲೋ ನೀನು ಬೀಳ್ಲಿಕ್ಕಿಲ್ಲ. ನಿನ್ನ ಅಂಗಿ ನೀನೇನು ಇನ್ನು ನಾನು ಅಂದ್ರೆ ಒಂದು ಗುರುಗಳಲ್ಲಿ ಕೇಳಿ ಎಲೆಬ್ರಗನ್ನಡೆ ಕೇಳು ಪಗೆಗಳ ಎದುವ ಕಲಕದೊಳಣ್ಣ ಕೇಳು ಎಲೆಬ್ರಗನ್ನಡೆ ಕೇಳು ಪಗೆಗಳ ಎದುವ ಕಲಕದೊಳ ಅಣ್ಣ ನೀರಾಗಲು ಓಡ
ಹೇಗೂ ನಮ್ಮ ಅಣ್ಣ ಯುದ್ಧಕ್ಕೆ ಯುದ್ಧ ಭೂಮಿ ಹೊರಟು ನಿಂತವರ ಹತ್ರ ಏನ್ ಅಪೇಕ್ಷೆ ಅಂತ ಹೇಳುದು ನೀನು? ನನ್ನ ಹತ್ರ ನನ್ನಲ್ಲಿ ಅಲ್ಲ, ಅದು ನೀನೇ ಆಗ್ಬೇಕು. ನಾನು ಏನು? ಯಾಕಂದ್ರೆ ಅಣ್ಣ ಒಂದೊಂದೇ ಬಾಣ ಬಿಡ್ತಾ ಇರ್ತಾರೆ ವಿರೋಧಿಗಳು. ಒಂದೊಂದು ಬಾಣ ಬಿಡ್ಬೋದಲ್ವಾ? ಹೌದು, ಭೀಷ್ಮರಿಗೆ ಒಂದೇ ಬಾಣ, ಒಂದು ಬಾಣ ಸಾಕು. ಸಾಕು. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬಾಣ, ಒಬ್ಬರಿಗೆ ಒಂದೊಂದು. ಭೀಷ್ಮರಿಗೋ, ದ್ರೋಣರಿಗೋ, ಕೌರವನಿಗೋ, ಕರ್ಣನಿಗೋ, ಅಶ್ವತ್ಥಾಮನಿಗೋ, ಅಲ್ಲಿನ ಬಂದವರಿಗೆಲ್ಲರಿಗೂ ಬಾಣ ಬಿಡ್ತಾರೆ. ನಿನ್ನ ಅಣ್ಣ ಬಾಣ ಎಲ್ಲಿಗೆಲ್ಲ ಬಿಡ್ತಾನೆ ಅಂತ ಗೊತ್ತಿಲ್ಲ. ಬಿಟ್ಟ ಅಯ್ಯೋ ಬಿಡುವಾಗ ವಿರೋಧಿಗಳು ಬೀಳಲೇಬೇಕಲ್ಲ. ಒಂದೊಂದು ಬಾಣಕ್ಕೆ ಒಬ್ಬೊಬ್ಬರು ಬಿಡಬೇಕು. ಹೌದೌದು. ನನ್ನ ಅಣ್ಣನ ಈ ಒಂದು ಸಾಹಸ ಗಾಥೆಯನ್ನು ಸದಾ ನೆನಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವರ ಶರೀರದಿಂದ ಒಬ್ಬರ ತಲೆಯಿಂದ ಕಿರೀಟ, ಒಬ್ಬರ ಕೊರಳಿನಿಂದ ಹಾರ, ಒಬ್ಬರದ್ದು ಕೈಯ ಕಡಗ, ಹೀಗೆ ಬೇರೆ ಬೇರೆ ಆಭರಣಗಳನ್ನು ತಂದು ಯಾರ್ಯಾರಿಗೂ ಕೊಡಬೇಕು. ಇದು ಭೀಷ್ಮರ ಕಿರೀಟ, ಭೀಷ್ಮರ ಕಿರೀಟ, ಇದು ಕರ್ಣನ ಕೈಯ ಕಡಗ, ಇದು ದುಶ್ಯಾಸನನ ಕೊರಳಿನ ಹಾರ, ಇದು ಇವನದ್ದು ಪದಕ, ಹೀಗೆಲ್ಲ ಹೇಳಿದ್ದಾರೆ. ಕರ್ಣಪತ್ರ, ಕೆನ್ನೆಪ್ಪು, ಡಾಬು, ಕೈಕಟ್ಟು, ಚೌಕಟ್ಟು ಎಲ್ಲ ತಂದ್ರೆ ನನಗೆ ಅಂತಃಪುರದ ಗೋಡೆಯಲ್ಲಿ ಇದೆ. ಸ್ಮಾರಕ ವಸ್ತು ಪ್ರದರ್ಶನ ಮಾಡುವ ಹೌದು, ಆಭರಣಗಳದ್ದು ಒಳ್ಳೆ. ಅಂದ್ರೆ ಇಂತಹ ಒಂದು ಅವಕಾಶ ಇನ್ನು ಅಣ್ಣನಿಗೆ ಸಿಕ್ಕಿತ್ತು ಅಂತ ನನಗೆ ನಿರ್ಣಯ ಇಲ್ಲ. ಇನ್ಯಾರು ಬರ್ತಾರೆ ಇಲ್ಲಿಗೆ? ಉತ್ತರ ಕುಮಾರ, ತಂಗಿ ಅಪೇಕ್ಷೆ ಗೊತ್ತಾಯ್ತಲ್ವಾ? ಈಗ ಎಲ್ಲ ಉದುರಿಸುವುದು ನಾವು ಹೆಕ್ಕುವುದು ನೀನು. ತಂಗಿ ನೀ ತೆರಳು. ಆಯ್ತು, ಹಾಗಾದ್ರೆ ಹೋಗುದಾ ಅಂತಲ್ವಾ? ಸಾರಥಿ ಹೋಗುವುದು ಹೋಗುವ. ಅದು ಹೋಗ್ತಾ ಇದ್ದೇನೆ. ನುಕ್ಕು ಮುಂದಕ್ಕೆ. ಅದು ಸೇನೆ. ಹೌದು, ಮುಂದೆ ಹೋಗುದು ಅಲ್ಲ, ಹೌದು. ರಥ ಸಜ್ಜಾನದಲ್ಲಿ ಹಿಂದೆ ಹೋಗುದು ಅಂತೆಲ್ಲ, ಮುಂದೆ ಹೋಗುದು. ರಥ ಮುಂದೆ ಇದ್ರೆ ಒಂದು ಎಡಕ್ಕೆ, ಇಲ್ಲದಿದ್ರೆ ಬಲಕ್ಕೆ. ಎಷ್ಟೆಷ್ಟು ರೀತಿಯ ವಿವಿಧ ರೀತಿಯ ಪತಾಕೆಗಳನ್ನು ಹೊಂದಿದಂತಹ ರಥಗಳು, ಆ ಆನೆಗಳನ್ನು ಕೀಳಿಡ್ತವೆ. ಹೌದು, ಆನೆಗಳು ಕೀಳೆ ಇರೋದು. ಅಲ್ಲ, ಕುದುರೆಗಳ ಹೇಷ ಅಲ್ವಾ? ನಮ್ಮ ಯಾರು? ಆನೆ ಕುದುರೆ ಯಾರು ಏನು ಗಲಾಟೆ ಮಾಡುವುದಿಲ್ಲ. ಅದರಿಂದ ಅದಕ್ಕೆ ತಿನ್ನುವುದು ಹೆಚ್ಚಾಗ್ತದೆ. ಹಾಗಾದ್ರೆ ಗಲಾಟೆ ಮಾಡೋದು ಮುಂದೆ ಸುದ್ದಿ ಇಲ್ಲ, ಹಿಂದೆ ಇಚ್ಚಿಟ್ಟು ಬೀಳ್ತದೆ ನಮ್ಮಲ್ಲಿ. ಅಲ್ಲ, ನಾನು ಇದುವರೆಗೆ ನನ್ನ ಕಣ್ಣಿನಿಂದ ಸೇನೆ ಮುಂದೆ ಬರುವಂತದ್ದನ್ನು ನಾನು ಕಾಣಲೇ ಇಲ್ಲ. ಅದಕ್ಕೆ ಸೇನೆ ಮುಂದೆ ಬರ್ತಲ್ಲ, ನಾವು ಮುಂದೆ ಹೋಗುದಿಲ್ಲ. ನಾವು ಮುಂದೆ ಹೋಗುದು ಹೋಗುದೆ ನುಗ್ಗಿ ಮುಂದಕ್ಕೆ, ನಡೆ ಮುಂದಕ್ಕೆ. ಸತ್ಯ ಹೇಳ್ತೇನೆ, ಅದು ಎಂತದ ಒಂದು ಸಮಯ ಪ್ರತಿಕೂಲವೋ, ಹವೆಯ ಪ್ರತಿಕೂಲವೋ, ಪ್ರತಿಕೂಲವಾದ ಹವಾಮಾನದ ಮುಂದೆ ಇವತ್ತು ನಾವು ಹೋಗುದು ಬೆಳೆಸಲಿಕ್ಕಿಲ್ಲ. ಹಾಗಾದ್ರೆ ಇವತ್ತು ಸ್ವಲ್ಪ ಕೈಕಾಲು ನಡುಗುತ್ತದೆ, ಮುಖ ಬೆವರುತ್ತದೆ. ಹೌದು, ನಿನ್ನೆ ಅದರ ದೋಷವೇ ಅಲ್ಲ, ಹಾಗಲ್ಲ. ನಿನ್ನೆ ಯಾರೋ ಹೇಳಿದ್ರು, ನಿನ್ನೆ ಹಳದಿ ಎಚ್ಚರಿಕೆ, ಇವತ್ತು ಕೆಂಪು ಎಚ್ಚರಿಕೆ, ಹಾಗೆ ಹೀಗೆ. ಹಳದಿ ಕೆಂಪು ಹೌದಾ? ಹೌದು, ಅದರ ಮಧ್ಯೆ ಬರ್ತದಿಲ್ವಾ? ಹಾಗಾಗಿ ನಾನು ಕೇಸರಿ. ಹೌದು, ನಾನು ನಿನ್ನೆ ಹೇಳಿದ್ದೆ. ಅವರು ಹಾಗೆ ಹೇಳಿ ನಿನ್ನೆ ಹೇಳಿದ್ದಾರ. ಹಾಗಾದ್ರೆ ಅಪಾಯ ಇಲ್ಲ. ಅವರು ಯಾವಾಗ ಕೆಂಪು ಎಚ್ಚರಿಕೆ ಅಂತ ಹೇಳಿದ್ರ ರಾತ್ರಿ ಮರು ದಿವಸ ಬೆಳಗ್ಗೆ ಏನಿಲ್ಲ, ವಾತಾವರಣ ಶುಕ್ರ. ಸ್ವಲ್ಪ ನಿಧಾನ ಮಾಡ್ತೇವೆ, ಸ್ವಲ್ಪ ನಿಧಾನ ಮಾಡ್ತೇವೆ. ಎಲ್ಲಿಗೆ ನಿಧಾನ ಮಾಡೋದು? ನಾವು ಬಂದದ್ದು ಯುದ್ಧ ಕಾಣುತ್ತಿರುವುದು ಸೇನೆ ಅನ್ನೋದು. ಕನಗಕ್ಕೆ ಬಂದಿದೆ ಜಲದಿಯ ಕಂಗೆಳು ನಿನಗಿಲ್ಲವೇ ತಿಳಿಯದಿದೆ ಮರುಳಿ ಗೆಲೆ ಬಗದಳೆ ಕೊಡುಗೆ
ಸಮಸ್ಯೆ ಇಲ್ಲ. ಅಗ್ರಜ ಚತುರೋವೇದ ಪೃಷ್ಠದ ಸಶರಂದನು ಇದಂ ಬ್ರಹ್ಮ ವಿದಂ ಕ್ಷತ್ರಂ ದ್ರೋಣರು ಸ್ವರ್ಣಯಾಗದ ದಿಗ್ವಿಜಯ ಮಾಡಿದ ಕರ್ಣ ಹೊಡಿ ಹೊಡಿ ಬೇಡ. ಇಡೀ ಕುರುಸೇನೆಯಲ್ಲಿ ಚೂಡಾಮಣಿಯಾಗಿರುವಂತ ಕೌರವರಿಗೆ ಹೊಡೆದ್ರೆ ನಾನು ಪಾಂಡವರಿಗೆ ರಾಜ್ಯವನ್ನು ಎತ್ತಿ ಕೊಡುವುದು. ಹೊಡೆದ್ರೆ ಹೌದು, ಇದು ಸಮುದ್ರದ ಹಾಗೆ ಬರ್ತಾ ಉಂಟು. ನಾನು ಬಚ್ಚಲ ಕೊನೆಯಲ್ಲಿ ನೀರು ಸ್ನಾನ ಮಾಡಿದ ಸಮುದ್ರ ಸ್ನಾನ ಇಷ್ಟವರೆಗೆ ಮಾಡಲಿಲ್ಲ. ಅದು ಒಳ್ಳೆಯದು. ಸಮುದ್ರ ಸ್ನಾನ ಬಹಳ ಒಳ್ಳೆಯದು. ಕ್ಷತ್ರಿಯರು ಸಮುದ್ರ ಸ್ನಾನ ಅಂತ ಹೇಳಿ ಕೂಟ. ಸಮುದ್ರದ ಬದಿಯಲ್ಲಿ ಕೂತವ ಅಲೆಗಳಿಗೆ ಹೆದರಿಕ್ಕಿಲ್ಲ, ಒಳ್ಳೆ ಬದಿಯಲ್ಲಿ ಕೂತವ ಕೆಂಪು ನೀರಿಗೆ ಹೆದರಿಕ್ಕಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ತಪ್ಪಿಯು ಹಿಂದೆ ತಿರುಗಿ ನೋಡಬೇಡ, ಸೇನೆ ಎತ್ತವೇ ನೋಡು. ಶಾಸ್ತ್ರದಲ್ಲಿ ಹಿಂದೆ ತಿರುಗಿ ನೋಡುವ ಹೆಡ್ಡ. ಹೌದು, ದೃಷ್ಟಿ ಹಿಂದೆ ನೋಡ್ಬೇಕಾದ್ರೆ ದೇವರು ಹಿಂದೆ ಕಣ್ಣು ಕೊಡುವುದಿಲ್ವಾ? ದೇವರು ಮುಂದೆ ಕಣ್ಣು ಕೊಟ್ಟದ್ದು ಯಾಕೆ? ಮುಂದೆ ಲಕ್ಷ್ಯ ಮುಂದಿರಬೇಕು. ಯಾವ ಸಂದರ್ಭದಲ್ಲೂ ಏನು ಮಾಡಿ ಏನು ಅಂತ ಗೊತ್ತಿಲ್ಲ. ಮುಂದೆ ನೋಡು, ಮುಂದೆ ನೋಡು. ಕಣ್ಣು ಮುಚ್ಚಿ ನಿಂತ್ರೆ ಸಾಕು. ಆಯ್ತು ಆಯ್ತು, ಕಣ್ಣು ಮುಚ್ಚಿ ನಿಂತ್ರೆ ಸಾಕು. ಹೋಗ್ಲಿ ಮುಂದೆ, ಹೋಗ್ಲಿ ಮುಂದೆ, ಹೋಗ್ಲಿ ಮುಂದೆ. ನಿಂತೇನು ಹಾರಿ ಬರ್ತೇನೆ. ಶಿರವ ನರಿಯುವೆ ಶಿರವ ನರಿಯುವೆ ಓದಲೆನೋ ಹರಿಯುತ್ತಿರುವುದು ಧಮನಿಯಲ್ಲಿ ಕೆಗಿಲಲ್ವ? ಮತ್ಸ್ಯ ಯಮನದ ವಿಸ್ಫಲಿತಾನೆ ಆಗಿದ್ದೆ ಹೊಡೆದಿಯ ಓಡೋದು ನನ್ನ ಕಟಾರಿಯಲ್ಲಿ ಗುರಿಗೆ ಕೇಳು. ಓಡಿದ್ರೆ ತತ್ತು ತತ್ತರಿಸಿ ಜಾಗ್ರತೆ ಮಾಡಿ ಓಡಿದ್ರೆ ಛಾತ್ರ ಮಗು. ಇದು ಉರಿಯುತ್ತಿರುವಂತಹ ಬೆಂಕಿಯ ಕೆಂಡವಾಗಬೇಕು, ಬೆಂಕಿಯ ಚೆಂಡವ ಆಗಬೇಕು. ನೀವು ಓಡ್ತೇನೆ ಓಡುವುದು. ನೀವು ಎಲ್ಲಿ ಓಡೋದು? ನಾವು ಯಾರು ನಿಮಗೆ ನಮ್ಮೊಡನೆ ಒಡೆದಲ್ಲವೇ ನಿಮಗೆ ನಾವು ನಮ್ಮೊಡನೆ ಏನಿ ಬರಣ ಬಿಡುವಿದೆನಲು ಒಡೆಯ ಅಲ್ಲವೇ ನಾವು ನಿಮಗೆ ಒಡೆಯಲಲ್ಲವೇ ಅಲ್ಲಿಂದ ಉಂಟು ನನ್ನ ಗುತ್ತಿಗೆ ಕಾಗಿದೆ ಸತ್ತೇನೆ. ಹರಿತೆಯು ಕಡಿಲಿಕ್ಕೆ ಅದು ಹರಿತ ಉಂಟೋ ಇಲ್ವೋ ಅಂತ ನೋಡ್ಬೇಕಾ? ಯಾಕಂದ್ರೆ ಅದನ್ನು ಯಾರ ಮೇಲೆ ಉಪಯೋಗಿಸುವುದು ಅಂತ ಯೋಚಿಸಬೇಕು. ನಾವು ಒಡೆಯರು ಯಾರು ಓಡುತ್ತಾರೆ ಇದು ನೇತಾಡುವುದನ್ನು ಕಡಿಲಿಕ್ಕೆ ಇರುವುದು ಅಲ್ಲ ಅಲ್ಲ. ಈಗ ನಿನಗೆ ತಿಂಗಳ ಸಂಬಳ ವಾಕ್ಯ ಬಡಿಯ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಆದ್ರೆ ನಮ್ಮ ಅಪ್ಪ ಕೊಡೋದು ಹೌದು, ನಮ್ಮ ಅಪ್ಪನ ಮಗ ಹೌದಾ? ನನ್ನನ್ನು ಬಿಡು. ನಿನ್ನ ಅಪ್ಪನ ಮಗ ನಾನಲ್ಲ, ಹೌದು ನಾನು ನನ್ನ ಅಪ್ಪನ. ಈಗ ಒಡೆಯರ ಮಗ ಸ್ವಲ್ಪ ಬಿಟ್ಟು ಬಿಡು. ನಾನು ಬದುಕ್ತೇನೆ 4 ದಿವಸ. ನಾನು 4 ದಿವಸ ದೊರೆಯುವರು ನಿನ್ನಾಗಿ ಹೋಗುವರು ನರನುಡಿದ
ಯಾರಿಗೆ ಕೊಡ್ಲಿಕ್ಕೆ ನನಗೆ ಮಲ್ಲಿಗೆ ನಾನು ಮುಡಿಯುವುದಿಲ್ಲ. ನಾನು ಮಲ್ಲಿಗೆ ಕೊಟ್ಟರೆ ಯಾರಾದ್ರೂ ತೆಕ್ಕೊಳ್ಳುವ ಹೆಣ್ಮಕ್ಳು ಇದ್ದಾರೆ ಇಲ್ಲಿ? ಇಲ್ಲ. ಮತ್ತೆ ನಾನು ಮಲ್ಲಿಗೆ ಕೊಟ್ಟರೆ ತಗೊಳ್ಳಿ. ಅಯ್ಯ, ಭಗವಂತನ ವಿಶ್ವವಿರಾಟ ಸ್ವರೂಪದಲ್ಲಿ ಅವನ ಭುಜದಿಂದ ಛಾತ್ರವುದು. ಏನು ಛಾತ್ರ ಅಂದ್ರೆ ಬ್ರಾಹ್ಮಣ್ಯಕ್ಕೆ ಯಜ್ಞ, ದಾನ, ತಪಸ್ಸು ಇದನ್ನ ಅನುಷ್ಠಾನಕ್ಕೆ ಆವರಣವಾಗಿ ನಿಲ್ಲಬೇಕಾದ ಛಾತ್ರ. ತನ್ನನ್ನು ತಾನು ರಕ್ಷಿಸಿಕೊಂಡು ಮಿಕ್ಕ ವರ್ಣವನ್ನು, ಬ್ರಾಹ್ಮಣರನ್ನು ವೈಶ್ಯರಿಗೆ ಯಾವುದನ್ನು ಒದಗಿಸಬೇಕು, ಆಮೇಲಿನ ಶೂದ್ರರಿಗೆ ಯಾವುದು ಸೇವಾ ಧರ್ಮ, ಈ ತನ್ನನ್ನು ತಾನು ರಕ್ಷಿಸಿಕೊಂಡು ಮಿಕ್ಕ ವರ್ಣೀಯರಿಗೆ ಪೂರ್ಣ ರಕ್ಷಣೆಯನ್ನು ಕೊಡುವ ಆವರಣ ಛಾತ್ರ. ಬೆಳೆಯನ್ನು ಹೊರಗೆ ಹೋಗಲಾಗೆ ಕಾಪಿ ಕೊಡಬೇಕು, ಬೆಳೆ ಹೊರಗೆ ಹೋದ್ರೆ ಹೋಗದಂತೆ ನೋಡಿಕೊಡಬೇಕು. ಬೇರೆ ಇರುವುದು ಅದಕ್ಕೆ ಮಾಳಿಗೆಯ ಪುಸ್ತಕದಲ್ಲಿ ಉಂಟು, ಉತ್ತರದಲ್ಲಿ ಉಂಟಾ? ನಿನಗೆ ಅಲ್ಲಿ ಒಳಗೆ ಆ ಮಾಳಿಗೆಯಲ್ಲಿ ಕೂತು 3 ಹೊತ್ತು ಅಥವಾ ಹೊತ್ತಿಗೆ 3 ಸಲ ತಿಂದು ಬಿಟ್ರೆ, ಹೌದಾ, ಬಹಿರ್ದೇಶಕ್ಕೆ ಹೊರಗೆ ಹೋಗಿದ್ದೀಯ ಕೊನೆಯಿಂದ ಈ ವ್ಯವಸ್ಥೆ ಮಾಡಿದ್ದು ತಪ್ಪು ನಿಮಗೆ. ಅಪ್ಪ ಯಾವತ್ತಲ್ಲ ಆ ಮುದುಕರಿಗೆ ನಿನ್ನೆ ಬಿಟ್ಟು ಬಿದ್ದಿದೆ, ಹೌದಾ, ರಾತ್ರಿ ಎಣ್ಣೆ ಹಾಕಿ ಮಲಗಿದ್ದಾನೆ, ಹೌದಾ? ನಿನಗೆ ಬಿಸಿಲು ನೋಡಿ ಗೊತ್ತಿಲ್ಲ, ಚಂದ್ರ ನೋಡಿದಾಗ ನಿನಗೆ ಹೊಡೆ ಹಿಡಿತಾರೆ, ಹೌದಾ? ಏನು ಮಾತಾಡಿದೆ ಅಲ್ಲಿ? ಕ್ಷತ್ರಿಯನಿಗೆ ಯಾವುದು ಯೋಗ್ಯತೆ, ಬ್ರಾಹ್ಮಣನಿಗೆ ಯಜ್ಞ, ಯಾಗ, ದಾನ, ತಪಸ್ಸು, ಪೂರ್ಣ ಬದುಕಿನಲ್ಲಿ ಆಯುಷ್ಯ ಎಂಬುದು ಸ್ವರ್ಗಗಮನ, ಮೋಕ್ಷ. ವೈಶ್ಯನಿಗೆ ಕಡಿಮೆ ಲಾಭದಲ್ಲಿ ಎಲ್ಲರಿಗೂ ಬೇಕಾದ್ದನ್ನು ಒದಗಿಸಿದ್ರೆ ಅವನಿಗೆ ಅವನ ವೃತ್ತಿಯಿಂದ ಸ್ವಧರ್ಮೇ ನಿಗಮ ಶ್ರೇಯ, ಹೌದಾ, ಅದರಲ್ಲಿ ಅವನಿಗಿರುವಂತಹದ್ದು. ಅದೇ ರೀತಿ ಒಬ್ಬ ಶೂದ್ರರಿಗೆ ಸೇವಾ ಧರ್ಮದಲ್ಲಿ, ಕ್ಷತ್ರಿಯರಿಗೆ ಗೊತ್ತುಂಟಾ ಯುದ್ಧದಲ್ಲಿ ಅದು ಹವನ ಸಮಾನ. ತಮ್ಮ ವಿರುದ್ಧವನ್ನು ಹೋಗಿಸುವುದಕ್ಕೆ ಕ್ಷತ್ರಿಯರಿಗಿರುವುದು ಹವನ. ಯಾವುದು? ಯುದ್ಧ ಭೂಮಿ ಹವನ. ವಿರೋಧಿಗಳಲ್ಲಿ ಹೋರಾಡುತ್ತಾ ಕಾದಾಟದಲ್ಲಿ ಗೆದ್ದರೆ ಧರಾಂಗನೆಯನ್ನು ಆಳುವ ಭಾಗ್ಯ, ಯುದ್ಧದಲ್ಲಿ ಮಡಿದರೆ ಸುರಾಂಗನೆಯನ್ನು ಅನುಭವಿಸುವ ಯೋಗ. ನೀನೆಲ್ಲ ವಿರೋಧಿಗಳ ಬಾಣಕ್ಕೋ, ಕತ್ತಿಗೋ, ಗುರಾಣಿಗೋ ತಲೆ ಕೊಡು, ನಿನ್ನನ್ನು ಮೇನೆಯಲ್ಲಿ ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿರುತ್ತನೆ ಕರ್ಕೊಂಡು ಹೋಗ್ತಾರೆ. ಮಗ ಕರ್ಕೊಂಡು ಹೋಗ್ತಾರೆ ನಿನ್ನನ್ನು ಮೇನೆಯಲ್ಲಿ. ಇವತ್ತಿನವರೆಗೆ ಹೆಣ್ಣುಮಕ್ಕಳು ನಿನ್ನ ಹಿಂದೆ ಸುತ್ತಾಡಿದ್ದವು, ಏನಾದ್ರೂ ನಿನಗೆ ಸುತ್ತ ಸಿಕ್ಕಿದೆ? ಆ ಗಣಿಕ ಸಮೂಹ ನನ್ನೊಟ್ಟಿಗೆ ಸುತ್ತುವುದು ಮಾತ್ರ ಅದು ನೆಲಚಕ್ರದಾಗೆ ಹೋದರೆ ನಿನ್ನನ್ನು ಮೇನೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಪೂರ್ಣ ಕುಂಭ ಸ್ವಾಗತ ಶೋಭಾಯಾತ್ರೆ, ಅಲ್ಲಿರುವ ಬಾರಿಸುವವರು, ನುಡಿಸುವವರು ಏನು ಇಂಥ ಮಾಡಿದೆ ಇಲ್ಲ. ಇವರು ಮುದುಕಿಯರಾದ ಮೇಲೆ ಆ ಮುದುಕಿಯರು ನೋಡ್ಲಿಕ್ಕೆ ಹೋಗ್ತೇನೆ, ಸ್ವಲ್ಪ ದಿನ ಬದುತ್ತೇನೆ. ಅಲ್ಲ, ನಿನ್ನ ಯಮ್ಮ ನೋಡಿಬೇಕಲ್ಲ ಈ ಮುದುಕಿಯರ ನೋಡಿಗೆ. ನಿನ್ನ ಯಮ್ಮನ ಮುದುಕಿಯರೊಟ್ಟಿಗೆ ಸಂಸಾರ ಮಾಡಿ ಮುಗಿತದೆ. ಬಿಟ್ಟು ಬಿಡು, ಬಿಟ್ಟು ಬಿಡು. ಮರುಳಿದ ಬಿಡು ಬಿಡೆನದು ಹರಣ ಉಳಿದರೆ ಸಾಕು, ಎಣ್ಣೆಯ ಹರಣ ಉಳಿದರೆ ಸಾಕು. ನಮ್ಮಯ ದೊರೆತನವು ನಮ್ಮ ಮನೆಯ ಸತಿಯನ್ನು ಗಣ್ಯನಿಗೆ ಸಾಕು ಸಾಕು. ಮರುಳು ಸಾರದಿ ಬಿಡು ಬಿಡೆನವು, ಸಾರದಿ ಬಿಡು ಬಿಡು. ನನ್ನಂತ ಪಾಪದವನ್ನು ಎದುರಿಸಬಾರದು. ನನಗೆ ಇಷ್ಟವರೆಗೆ ಭಯವೂ ಗೊತ್ತಿರಲಿಲ್ಲ. ಇವತ್ತು ನೀನೇ ಭಯೋತ್ಪಾದಕ ಆಗ್ತಾ ಇದ್ದಿ. ಇದು ನಿನಗೆ ಈ ದುಃಖದಲ್ಲಿ ಇದರ ನೆನಪಾಗ್ತದೆ. ನಿನ್ನದು ಮರಳಾಟ, ಮರಳು. ನೀನಾದ್ರೂ ನಾನಾದ್ರೂ ಈಗ ನೀನು ಗಂಡಸು, ನಾನು ನಪುಂಸ. 4 ದಿವಸ ನನ್ನ ಬದುಕಿಗೆ ನೀನೆ ಸಾರದಿ ಮಾತಾಡು. ನಾನು ಎತ್ತಿದ್ರೆ ಮುಖ ಮುಸುಳಾಗಿ ಹೋಗಿ ಬಾಯ್ತು ಕಾಲದಿಗೂ ಪೆಟ್ಟು ಬಿದ್ದಿತ್ತು. ಎಲ್ಲಿಗೆ ಬಿದ್ದಿತ್ತು ಅಂತ ಗೊತ್ತಾಗಿದೆ, ಬಿದ್ದ ಮೇಲೆ ಗೊತ್ತಾಗಿದೆ. ಬಿದ್ದ ಮೇಲೆ ನೀನು ಕೆಳಗೆ ಬಿದ್ದ ಮೇಲೆ ಗೊತ್ತಾದಿತ್ತು. ಮಣ್ಣು ಗೆಲ್ಲುವುದಲ್ಲ, ಮಣ್ಣು ಮುಕ್ಕಿಸ್ತಿದ್ದಿ. ಯೋಚನೆ ಆಗುದಿಲ್ಲ ಅಲ್ವಾ? ಛಾತ್ರವನ್ನು ತೋರಿಸುವುದಿಲ್ಲ, ಮಹಾರಥಿ ಆಗುವುದಿಲ್ಲ. ಬೇಡ, ಸಾರಥಿ ಆಗು, ಸಾರಥಿ. ನನ್ನ
ನಾನು ಹೇಳಿಕೊಂಡದ್ದು ಊರಿನವರು ತಲೆಯಾಡಿಸಿದ್ದು ವೀರಪ್ಪ ಹೆಸರಿನಾದಂತ ನಾನು ಸಾರಥಿ. ನಾನೇ ರಥಿಕನಾಗಿದ್ದೇನೆ, ನೀನು ಸಾರಥಿಯಾಗುವಾಗ ನೀನು ಬದುಕಿದ್ದೀಯ, ಅಲ್ಲ ನೀ ಪುರುಷನ, ನೀನು ಯಾರನ್ನು ತೆಗೆದಾರು ನೀನು ಬದುಕುವಾಗುತ್ತಿಲ್ಲ. ಅಲ್ಲ ನಾನು ನಮ್ಮ ಸಕ ನೀನು ಗಂಡಸು ಅಂತ ಒಪ್ಪಿಕೊಂಡ ಮೇಲೆ ನೀನು ಸಾರಥಿ ಅಲ್ಲ, ನೀನು ರಥಿಕ, ನಾನು ಸಾರಥಿ ಆದ್ಮೇಲೆ ಅದು ನಿನಗೆ ತೆಳ್ಳಗೆ ಆದ್ರೆ ಬೇರೆ, ದಪ್ಪ ಆದ್ರೆ ಬೇರೆ. ನಿನಗೆ ಒಂದು ಹೊಟ್ಟೆ ಆದ್ರೆ ಒಂದು ಯಾವ ಕಡೆಗೆ ಇನ್ನು ರಥ ತೆಕ್ಕೊಂಡು ಹೋಗುವುದು ಅರ್ಧ ಗೊತ್ತಾ? ಎಲ್ಲಿಗೆ ಹೋಗುವ ದಾರಿ ಅಂತ ಗೊತ್ತಿಲ್ಲ. ನಾವು ಬಂದು ಹುಟ್ಟಿದ್ವಿ ಸ್ಮಶಾನಕ್ಕೆ. ನಿನ್ನ ಬೆನ್ನು ನೋಡಿದವರಿಲ್ಲ, ಮುದುಕೆ ಬಿಟ್ಟು ಬೇರೆ. ನನ್ನ ಮೇಲೆ ಜೀವಂತ ಹೋಗಿದ್ದೀಯ, ಇದು ಸ್ಮಶಾನ ಅಲ್ಲ. ನಿನ್ನದು ಕಾಸಕ್ಕೆಲ್ಲ ಕಟ್ಟಿಗೆ ಏರಿಸುತ್ತೇನೆ. ಸತ್ತ ಮೇಲೆ ಯಾವ ಕಟ್ಟಿಗೆ ಇಲ್ಲ, ಜೀವಂತ ಬಿಡಬೇಡ. ಹೌದು, ಅದಕ್ಕೆ ರುದ್ರಭೂಮಿ ಅಂತ ಹೆಸರು. ಹೌದು, ಹೊಸ ಪ್ರಯೋಗ ಅದು. ಸ್ಮಶಾನ ಹಾಗೆ ಬಂದೇವಾ ಬಂದೆವು. ಬಂದೇವಾ ನೋಡಿದ್ಯಾ? ಧರಣಿ ಮಗುವಗೆಳು ಮನದೊಡೆಪುದು ಕಾಣುವರು ವಿನೋದಗಳು ಉಸಿರು ನಿಂತದ್ದು, ಇದು ಉಸಿರಾಡುವುದು. ಅಯ್ಯೋ, ನಾನು ಜೀವಂತ ಒಬ್ಬರನ್ನ ಕೇಳಿದ್ರಂತೆ, ನೀವು ಇದು ಮಾಡ್ತೀರೋ ಅಲ್ಲ ಅದು ಮಾಡ್ತೀರೋ? ಆವಾಗ ಅವರು ಹೇಳಿದ್ರಂತೆ, ಹೆಣ ಹೊರಲಿಕ್ಕೆ ಬಂದವನಿಗೆ ಯಾವ್ದಾದ್ರು ಈಗ ನೀನು ಅದಕ್ಕೆ ಅದೇ ಯಾವುದು ಅದಕ್ಕೆ ಹೇಳೋ ನಾ ಹೇಳಿದ್ರ ಅಲ್ಲಿ ಇರುವುದು ಮಾಡದ ಮೇಲಲ್ವೋ ಅದರಲ್ಲೊಂದು ಮಾಡಿ ಪುಣ್ಯ ಬರ್ತದೆ. ಯಾರದ್ದು ಅದಿತ್ತು ಹೆಣಕ್ಕೆ ಹೆಗಲು ಕೊಟ್ರೆ ಇವನ ಹೆಣಕ್ಕೆ ಹೆಗಲು ಕೊಟ್ಟರೆ ಜನ ಸಿಗ್ತಾರೆ. ಹೆಣಕ್ಕೆ ಹೆಗಲು ಕೊಡದೇ ಇದ್ರೆ ನಿನ್ನ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ನೆಲದಲ್ಲಿದ್ರೆ ಏನಾದ್ರು ಮಾಡಬಹುದು, ಇದನ್ನು ಮರದ ಮೇಲೆ ಉಂಟಲ್ಲ. ಅದಕ್ಕೆ ಬೇಕಾಗಿ ನಾವು ಅರಸು ಮಕ್ಕಳಲ್ವೋ, ಅರದು ಮಕ್ಕಳು ನಾವು ಮರವೆಂದೇರಲು ಮೇಲೆ ಬಲಿಗೆ ಶವವಿರುವುದಿಲ್ಲೋ ಕಲಗಿ ಮುಂದೆವು ನೀರು ಮರುಳು ನಾವು ಕ್ಷತ್ರಿಯ ನಮಗೂ ಮನೆಯಲ್ಲಾಗಿದೆ. ಅದೆಲ್ಲ ನೆನಪಾಗ್ತದೆ. ಅದು ಅರಸು ಮಕ್ಕಳಲ್ವೋ. ಹೌದಾ? ಅಂದ್ರೆ ನಾವು ಗುರುಗಳಿಗೆ ಹೇಳ್ತೇವೆ. ಉಪನಯನದ ಸಮಯದಲ್ಲಿ ಕೆಲವೆಲ್ಲ ಪ್ರತಿಜ್ಞೆಯನ್ನು ಮಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ? ಮರ ಹತ್ತಬಾರದು ಬಾಳಂ ಅಂತ ಹೇಳಿ ಮಧು ಜೇನ ತಿನ್ನಬಾರದು ಬಾಣಂ ಹೇಳ್ತೀಯ. ಹಾಗಾಗಿ ಅರಸು ಮಕ್ಕಳು ನಾವು ಮರ ಹತ್ತಬಾರದು, ಮರೆ ಹತ್ತಿದರೂ ತಲೆ ಕೆಳಗಾಗಿ ನೇತಾಡಬಾರದು. ಮತ್ತೆ ಹಲ್ಲು ಉಜ್ಜಬಾರದು ಅಂತ ಅಲ್ಲ, ಹಲ್ಲು ಕರೆಯಬಾರದು ಅಂತ. ಹಲ್ಲು ಉಜ್ಜುದಲ್ಲ, ಹಲ್ಲಿನ ಮೇಲೆ ಬೆರಳನ್ನೇ ಗೊತ್ತು. ಹಲ್ಲು ಉಜ್ಜಬಾರದು ಹೇಳಿದ ಮಂತ್ರದಲ್ಲಿ ಬೆರಳು ಉಜ್ಜಬಾರದು. ಕೆಲವೆಲ್ಲ ಹಾಗೆಲ್ಲ ಹೀಗೆ ಕೊಟ್ಟು ಹೀಗೆ ಮಾಡೋದಲ್ಲ, ಬೆರಳು ಉಜ್ಜುದು ಎಲ್ಲ ಎಲ್ಲ ಹೀಗೆ ಮಾಡುದು. ಹೌದಾ? ಕೆಲವರು ಜಾಗಕ್ಕೆ ಕೋಲ್ ಹಾಕಿ, ಕೆಲವರು ಕೋಲಿಗೆ ಜಾಗ
ಬೇಕು. ಅವ್ರ ಜಾಗ ಹಿಡಿಯುವುದೇ ಬೇಡ, ಅವ್ರು ಬರೀ ಹಾಡಿದ್ರೆ ಗೊತ್ತಾಗ್ತಿತ್ತು ಇವರಿಗೆ. ಈಗ ನನ್ನ ಬೇಡ, ನೀನೇ ಅಂತ ಆಗಿದ್ದೀರೋ ಏನಂತದೆ ನಿನಗೆ? ಅಲ್ಲಿ ಹೆಣದ ಹಾಗೆ ಕಾಣ್ತಾ ಉಂಟು. ಹೆಣದ ಹಾಗೆ ಕಾಣುದಲ್ಬೋದು. ವಾಸನೆ ಬರುದಿಲ್ಲ ನಿನಗೆ? ಮೂಗುಂಟ? ನನಗೆ ಮೂಗಿಲ್ಲ. ಇದ್ರೆ ಈಗ ಕ್ಷತ್ರಿಯ ಓಡ್ತಾನ? ಅನೇಕ ಕಡೆಯಲ್ಲಿ ಮೂಗಿಲ್ಲದವರಾಗಿ ಇರ್ಬೇಕು. ನಮ್ಮಲ್ಲಿ ದನ ಕಾಯುವುದಕ್ಕೆ ಬೇರೆ ಅಂತ ಹೇಳ್ತಾರೆ. ನಾಸಿಕ ಇಲ್ಲದವರು ಬಿಕ್ಕನಾಸಿಕ ಬಿಕ್ಕನಾಸಿಕ. ಅವನನ್ನು ಬಿಕ್ಕನಾಸಿಕ. ಹೌದು, ಮೂಗಿಲ್ಲದವ ಅಂತ ವೈದ್ಯರ ಅದು ಈಗ ಹೇಳ್ತಾ ಇದ್ದ ಹಾಗೆ ಕೆಂಪು ಕಣ್ಣು ನನ್ನನ್ನು ಮರ ಹತ್ತಿ ನನ್ನ ಕೈಯಿಂದ ಸಾಯ್ತೇನೆ ಅಂತ ಹೈಕೋತಿಲ್ಲ. ನಾನು ಈ ಕತ್ತಿಯಿಂದ ನಿನ್ನನ್ನು ಕಡಿತೇನೆ ಅಂತ ಸಂಕಲ್ಪ ಮಾಡಲಿಲ್ಲ. ಯಾಕಂದ್ರೆ ನಿಮ್ಮ ಮನೆಯ ಅನ್ನ ಉಂಡ ಋಣ ನನಗೆ ಉಂಟು, ಅದಕ್ಕೆ ಬೇಕಾಗಿ ನಾವು ಒಬ್ಬರು ನಾನು ಇಲ್ಲಿ ಮಾತಾಡ್ತೀನಿ. ಮನೆಯ ಅನ್ನದ ಋಣದಿಂದ ಮಾತಾಡೋದು. ನಾನು ಈಗ ಬೇರೆ ಎಲ್ಲಿ ಋಣ ಇಲ್ಲದಿದ್ದರೆ ನನಗೆ ಇಲ್ಲಿಯೇ ಋಣ ಉಂಟು. ಹೌದಪ್ಪ. ಆ ಕಾರಣದಿಂದ ನಾನು ಆಡುವುದು. ಹಾಗಾಗಿ ಸ್ವಲ್ಪ ಸಮಯ ನಾನು ಪುಣ್ಯಾತ್ಮ ಅರ್ಜುನನನ್ನು ಗೊತ್ತುಂಟ. ಇದು ಮುಟ್ಲಿಕ್ಕೆ ಆಗುದಿಲ್ಲ. ಹೇಳು ಅರ್ಜುನ, ಹೇಳು. ಅರ್ಜುನ, ಫಲ್ಗುಣ, ಜಿಷ್ಣು, ಜಿಷ್ಣು ಇಲ್ಲಿ ಬೆಂಕಿ ಉರಿತಾರೆ. ಕಿರೀಟಿ, ಶ್ವೇತವಾಹನ, ಭೀಮಸ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ. ನೀನು ಹೇಳ್ತಾ ಇದ್ದ ಹಾಗೆ ಅದೇ ಶಬ್ದಗಳನ್ನು ಅರ್ಜುನನ ದಶನಾಮಗಳನ್ನು ನಾನು ಹೇಳ್ತಾ ಸುಲಲಿತವಾಗಿ ಆ ಚರ್ಮದ ಹೊದಿಕೆಯನ್ನು ಹೊಂದಿದ ಚೀಲವನ್ನು ತಂದು ನಾನು ಅರ್ಜುನ ಅಂತ ಹೇಳಿದಲ್ಲೋ, ನಾನು ಅರ್ಜುನ ಅಂತ ಹೇಳು. ಅಯ್ಯೋ, ಈಗ ಇದರಲ್ಲಿ ಆಯುಧಗಳನ್ನು ಬಿಡಿಸು. ಬಿಚ್ಚಬೇಕು, ಬಿಚ್ಚುದೆ. ಇದರಲ್ಲಿ ಅಕ್ಕ ಒಂದು ಮಾತ್ರ ಗದೆ. ಅದೇ ಒಂದೇ. ಹೌದು. ಮತ್ತೆ 4 ಬೀಳುಗಳು. ಹೌದಾ? ಎತ್ತುತ್ತೀಯಾ? ಅದನ್ನಾದ್ರೂ ಎತ್ತಿ. ಗದೆಯ ಸುದ್ದಿಗೆ ಹೋಗುದಿಲ್ಲ. ಇದೊಂದು ಅಷ್ಟು ಉದ್ದದ ಬಿಲ್ಲು ಉಂಟಲ್ಲ. ಹೌದಾ? ಅದನ್ನು ಇಲ್ಲ, ಆಗುದಿಲ್ಲ. ಅದನ್ನು ಎತ್ತರಿಕೆ ಆಗುವುದು. ನೀಲಾಜಲವಾಗಿ ಎತ್ತಿದ್ದು ಎಡಗೈಯಲ್ಲಿ. ಎಡಗೈಯಲ್ಲಿ ನೀನು ನನ್ನ ಸಾರಥಿಯಾಗಿ ಬಂದವನು. ಸಾರಥಿ ನೀನು ಬೇಡಿಕೊಂಡು ನನಗೆ ಸಾರಥಿ ಯಾರು ನನಗೆ ಸಾರಥಿ ಉತ್ತರ ಕುಮಾರ, ಇಂದಿಗೂ ಈ ಕ್ಷಣಕ್ಕೂ ನೀನು ನನ್ನ ಮುಂದೆ ಒಂದು ದೊಡ್ಡದಾದ ಪ್ರಶ್ನೆಯ ಚಿಹ್ನೆಯ ಹಾಗಿದ್ದೆ. ಯಾಕಂದ್ರೆ ಸಾರಥ್ಯಕ್ಕೆ ಒತ್ತಾಯಕ್ಕೆ ಬಂದಂತೆ ವರ್ತಿಸಿದವು. ಸಮರ್ಥ ಸಾರಥಿಯಾಗಿ ಮುಂದೆ ಹೋದೆ. ಕೊನೆಗೆ ನನ್ನನ್ನು ಸಾರಥ್ಯಕ್ಕೆ ಇಳಿಸಿ ನನಗೆ ಬಹಳ ಸಾರಥಿಯಾಗುವಂತಹ ಮಟ್ಟಕ್ಕೆ ನೀನು ಮೇಲೇರಿ ನಿಂತಿದ್ದಿ. ಇದರಲ್ಲಿರುವಂತಹ ವಿಶಿಷ್ಟ ಆಯುಧಗಳು ಜನಸಾಮಾನ್ಯರ ಕೈಯಲ್ಲಿ ಧರಿಸಬಹುದಾದಂತಹ ಆಯುಧಗಳು. ಇದು ಅಸಾಮಾನ್ಯ ಜನರ ಆಯುಧಗಳು. ಅಂದ್ರೆ ಈ ಆಯುಧಗಳ ಪರಿಚಯ ಕೂಡ ನನಗಿದೆ. ಅಲ್ಲವಾದ್ರೆ ಈ ಮಾರ್ಗದ ಒಳಕ್ಕೆ ನನ್ನನ್ನು ಕರ್ಕೊಂಡು ಬರ್ಲಿಕ್ಕಿಲ್ಲ, ಈ ಮರ ಹತ್ತಿರ್ಲಿಕ್ಕಿಲ್ಲ. ನೀವು ಯಾರು? ಈ ಆಯುಧಗಳು ಯಾವುದು? ಏನಿದ್ರೆ ಹಿಂದಿನ ಕಥೆ, ಏನಿದ್ರು ಹಿಂದಿನ
ಧರ್ಮಜನೋ ಆದಿ ಈ ಜಗದ ಕೊಂದವ ಭೀಮ ತಾನು ಆದಿ ಈ ಜಗದ ಕೊಂದವ ಭೀಮ ತಾನು ಗೋದಮಾನವ ನಿನ್ನೆ ಉಳುಗಿದ ನಾನು ವೀರಸಾರಥಿ ಪಾಂಡವರ ಕುರಿತಾದಂತಹ ಪರಿಚಯ ನನಗೆ ಸ್ವಲ್ಪ ಇದೆ. ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಪ್ರವೇಶ ಮಾಡಿದರು ಪಾಂಡವರು. ಆ ವರ್ತಮಾನ ಕೇಳಿದ್ದೇವೆ. ಯಾವಾಗ ಪಾಂಡವರು ವನವಾಸಕ್ಕೆ ಹೊರಟರು ಅವರ ಒಟ್ಟೊಟ್ಟಿಗೆ ನಾನಿದ್ದೇನೆ. ಕೆಲವರ ಹಿಂದೆ ಕೆಲವರ ಮುಂದೆ ಅವರನ್ನು ಅಭ್ಯಾಸ ಮಾಡುತ್ತಾರೆ ನಾನು ಬಂದಿದ್ದೇನೆ. ಹಾಗಿದ್ದ ಎಲ್ಲ ಸಂದರ್ಭದಲ್ಲಿ ನಾನು ಅವರೊಟ್ಟಿಗೆ ಇರಲಿಲ್ಲ. ಸರಿ, ಎಲ್ಲರ ಒಟ್ಟಿಗೆ ಎಲ್ಲರಿಗೂ ಯಾವಾಗಲೂ ಇರ್ಬೇಕಾಗ್ತದ? ಆಗುವುದಿಲ್ಲ. 12 ವರ್ಷ ವನವಾಸ ಮಾಡಿದ್ರು ಪಾಂಡವರು. ಸೂರ್ಯದೇವರು 10,000 ಮಂದಿ ಶಿಷ್ಯರ ಜೊತೆಗೆ ಧೌಮ್ಯನಿಗೆ ಹಸ್ತೋದಕಕ್ಕೆ ಮೃಷ್ಟಾನ್ನಕ್ಕೋಬೇಕಾಗಿ ಅಕ್ಷಯ ಪಾತ್ರೆಯನ್ನು ಕೊಟ್ಟ. ಹೌದಲ್ಲ, 12 ವರ್ಷ ಆಗುವಾಗ ಅದನ್ನು ಸೂರ್ಯದೇವರಿಗೆ ಕೊಂಡೋದು. ಸೀಮಿತ ಕಾಲಾವಧಿಗೆ ನೀವು ಅಜ್ಞಾತವಾಸವನ್ನು ಪ್ರವೇಶ ಮಾಡಿ ದುರ್ಗಾ ಪೂಜೆ ಮಾಡಿ ದುರ್ಗೆಯ ಅನುಗ್ರಹದಿಂದ ವ್ಯಾಸ ಸೂಚನೆಯಂತೆ ಅಜ್ಞಾತವಾಸವನ್ನು ಮಾಡಿದ್ರು. ಹೋದ್ರು ಏನ್ ಮಾಡಿದ್ರು ಅವರು ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಅಜ್ಞಾತವಾಗಿ ಜ್ಞಾತವಾಗಿಯೇ ಇದ್ದಾರೆ. ಜ್ಞಾತವಾಗಿಯೇ ಇದ್ದಾರೆ ಪಾಂಡವರು. ಎಲ್ಲಿ ಒಳ್ಳೆ ಮಳೆ ಬರುತ್ತದೆ ಸರ್ವ ಋತುಗಳಲ್ಲಿ, ಎಲ್ಲಿ ಒಳ್ಳೆ ಬೆಳೆ ಆಗ್ತದೆ, ಎಲ್ಲಿ ಗೋವುಗಳು ಒಳ್ಳೆ ಹಾಲು ಕೊಡ್ತವೆ, ಎಲ್ಲಿ ಗೋವುಗಳಿಗೆ ಹುಲ್ಲು ಸಿಗ್ತದೆ, ಆ ಊರಿನಲ್ಲಿ ಅವರಿದ್ದಾರೆ. ನಮ್ಮ ಊರಿನಲ್ಲಿ 1 ವರ್ಷದಿಂದ ಯಾವ್ದಕ್ಕೂ ಕ್ಷಾಮೆ. ಹಾಗಾದ್ರೆ ಪಾಂಡವರಿಗೆ ಬೇಕು. ಹಾಗಾಗಿ ನಮ್ಮ ಹಸುಗಳು ಧಾರಾಳ ಹಾಲು ಕೊಡುತ್ತಾರೆ. ಆ ಹಸುಗಳನ್ನೇ ಕದಲಿಕ್ಕೆ ಬಂದದ್ದು. ಹೌದು, ಬೇರೆ ಎಲ್ಲೂ ಇಲ್ಲ ಪಾಂಡವರು. ಮತ್ತೆ ಮತ್ಸ್ಯನಗರವನ್ನು ಹೊರತುಪಡಿಸಿ ಪಾಂಡವರಿಗೆ ಎಲ್ಲಿಯೂ ಇಲ್ಲ. ಅಂದ್ರೆ ಮತ್ಸ್ಯನಗರದಲ್ಲೇ ಇದ್ದಾರೆ. ಹೌದು. ಒಬ್ರು ಹೊಸ ಅರ್ಚಕ ಇದ್ದಾರೆ ದೇವರ ಕೊನೆಯಲ್ಲಿ. ಹೌದಪ್ಪ, ಕಂಕವಟ್ರವರು ಪೂಜೆಗೆ ಹೋಗ್ತಾರೆ. ನಮ್ಮ ಅಪ್ಪನಿಗೆ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಇದು ಗೊತ್ತಿಲ್ಲ ಹೇಳಬಾರ್ದು. ಅವರು ಮನುಷ್ಯ ಬಹಳ ಒಳ್ಳೆಯ ತೆಕ್ಕೊಳ್ಳೋದಿಲ್ಲ. ಕಂಕ ಎಂಬ ಹೆಸರಿನಿಂದ ದೇವತಾರ್ಚನೆಯನ್ನು ಮಾಡಿ ಧರ್ಮ ಬೋಧನೆಯನ್ನು ಮಾಡುವಂತಹ ಕಂಕನೇ ಯಮಧರ್ಮನ ಮಗ ಧರ್ಮ ಯುಧಿಷ್ಠಿರ. ಪ್ರಭು ನಮ್ಮಿಂದ ಸರ್ಕಾರ ಇಲ್ಲ. ತೀರ್ಥ ಪ್ರಸಾದ ನಮ್ಮಪ್ಪ ಅವರದ್ದೇ ಕಾಲದಲ್ಲಿ ರಾಜಸೂಯದಿಂದ ಅಭಿಷಿಕ್ತನಾದ ಭಾವಕೃತ ಮುಗಿಸಿ ಇನ್ನೊಬ್ಬರ ಕಾಲಿಗೆ ಬೀಳಬಾರದು. ಹೌದು, ಬಾಕಿ ಎಲ್ಲರೂ ಅವರ ಕಾಲಿಗೆ ಬೀಳಬೇಕು. ಎಲ್ಲರೂ ಒಬ್ಬನ ಕಾಲಿಗೆ ಬೀಳುವುದು ಎಲ್ಲಿ? ಒಂದು ಮಠಾಧಿಪತಿ ಆಗಬೇಕು, ಇಲ್ಲದಿದ್ದ ದೊಡ್ಡ ದೇವಸ್ಥಾನದ ಪೂಜೆ ಅರ್ಚಕನಾಗಬೇಕು. ಹೌದು ಅಲ್ವಾ? ಹೌದು. ಆ ಧರ್ಮವನ್ನು ಅನುಸರಿಸಿ ಬಂದವ ಬಲವಂತ. ಹೌದು, ಹೌದಾ? ಕೀಚಕ ಸತ್ನ. ಅಯ್ಯೋ, ಸಾಮಾನ್ಯರಿಗೆ ಕೀಚಕರು ಸತ್ರ ಎಲ್ಲ ಹೌದು. ಒಬ್ಬರು ಅಡಿಗೆ ಭಟ್ರಿದ್ದಾರೆ ನಿಮ್ಮಲ್ಲಿ. ಅಪ್ಪ ಅವರು ತಿನ್ನುವುದಕ್ಕೆ ಲೆಕ್ಕ ಇಲ್ಲ. ನಿನ್ನೆ ಹೊಡೆದಾಟ ಮಾಡಿದವರು ಕಟ್ಟಿಗೆ ಕೋಲಿನಲ್ಲಿ ಸಾಕ್ತಿಗೆ ಇಡೀ ಮರವನ್ನೇ ಹೊತ್ಕೊಂಡು ಹೋಗಿದ್ದಾರಂತೆ. ಎಲ್ಲಿಯೋ ಒಂದು ದಿವಸ ಕಂಕ ಭಟ್ರು ಅಡುಗೆಗೆ ಬೇಕಾದ್ರೆ ಬೇರೆ ಮರವನ್ನು ನೋಡು ಅಂತ ಹೇಳಿದ್ರ. ಎಲ್ಲ ನಮ್ಮ ಮಾವ ಇಂಥದ್ದು ದುರ್ಬುದ್ಧಿ ಮಾಡುವಾಗ ಅಡಿಗೆ ಭಟ್ರಿಗೆ ಒಬ್ಬ ಬಂದರು. ಆ ಒಲವನೇ ಭೀಮಸೇನ. ಒಳ್ಳೆ, ಯಾಕಂದ್ರೆ ಅಣ್ಣನಿಗೆ ಹೋಗುವ ಆಹಾರವನ್ನು ಮೊದಲೇ ನೋಡಿ ಅಪಾಯ ಇಲ್ಲ ಅಂತ ಗುರುತಿಸುವ ಅಡುಗೆ ಭಟ್ಟನ ಕೆಲಸ. ಒಬ್ಬ ಚಕ್ರವರ್ತಿಯನ್ನು ನೋಡಿಕೊಳ್ಳುವ ಸಶರೀರಿಯಾಗಿ ಅಲ್ಲ, ಸುಕ್ಷೇಮವಾಗಿ ಆ ಯೋಗ ಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ಅಡುಗೆ ಕೋಣೆಯಲ್ಲಿ ಯಾರು ಬೇಕಾದ್ದು? ಒಳ್ಳೆ ಬಲಿಷ್ಠನಾದಂತ ಅಂಗರಕ್ಷಾದ ಕಾರಣ ಆ ಉದ್ಯೋಗವನ್ನೇ ಇಲ್ಲಿ ಯಾಚಿಸಿ ಬಂದದ್ದು. ನಿಮ್ಮ ಕುದುರೆ ಎಲ್ಲ ಹೇಗೆ ಗೊತ್ತಿಲ್ಲ? 1 ವರ್ಷದಿಂದ ಗಂತಿಪಾಲ ಅಶ್ವಪತಿ ಹೀಗೆಲ್ಲ. ಹೌದಾ? ಅವನಿಗೆ ಹೆಸರು ಗ್ರಂಥಿಕ ಅಥವಾ ಗ್ರಂಥಿಪಾಲ. ಹೌದಾ? ಅವ ಬೇರೆ ಯಾರು ಅಲ್ಲ. ಯಕ್ಷ ಪ್ರಶ್ನೆಯಲ್ಲಿ ಎಲ್ಲರೂ ಸತ್ತು ಬಿದ್ದಾಗ ನಿಮಗೆ ಯಾರು ಬೇಕು ಅಂತ ಯಮಧರ್ಮ ಕೇಳುವಾಗ
ಮಲತಾಯಿಯ ಮಗ ನಕುಲ ಬೇಕು ಅಂತ ಕೇಳಿಲ್ವಾ? ಹೌದು. ಆ ನಕುಲನೇ ಅವ. ಇಲ್ಲದಿದ್ದರೆ ಕುದುರೆ ಲಾಯದಲ್ಲಿ ಅಷ್ಟು ಚಂದದವರೆಲ್ಲ ಬೀಳ್ತಾರೆ ಉದ್ಯೋಗಕ್ಕೆ. ಯಾಕಂದ್ರೆ ಆ ನಕುಲ ಸಹದೇವರು ಒಂದೇ ಕುದುರೆಯ ಮೇಲೆ ಕೂತ್ರೆ ಅವರನ್ನು ಸೋಲಿಸುವವರು ಜಗತ್ತಿನಲ್ಲಿಲ್ಲ. ಕೇಳಿದ್ದೇನೆ. ನಿಮ್ಮ ಗೋಶಾಲೆ ಉಂಟು ಹೌದಪ್ಪ, ಅದು ಎಲ್ಲ ಇವರೆಲ್ಲ ಒಟ್ಟಿಗೆ ಬಂದದ್ದು ಅಲ್ವಾ? ಅನೇಕಲ್ಲಿ ಕುದುರೆಗಳು ಸಡಗರಾಗಿರ್ತದೆ. ಯಾಕಂದ್ರೆ ಹುರುಳಿಯನ್ನು ಅವನೇ ಮನೆಗೆ ಕೊಂಡೋಗ್ತಾನೆ. ಗೋಶಾಲೆಯಲ್ಲಿ ಹಾಗೆ ಗೋಗಳು ಕೈಕಾಲು ದಾಟಲಾಗಿರ್ತಾರೆ. ಆ ಹುಲ್ಲನ್ನು ಅವನ ಹಾಕಿ ಕೊಂಡೋಗ್ತಾನೆ. ಇಲ್ಲಿ ಗೋಶಾಲೆ ಉಂಟು, ಸಮೃದ್ಧವಾಗಿ ಉಂಟು. ಗೋಪಾಲಕನಾಗಿ ಗೋಪಾಲಕರ ಭಕ್ತರಾದ. ಹೌದಾ? ದೇವನಿಗೆ ಸಹ ದೇವನಾಗಿ ಒಬ್ಬ ಇಲ್ವಾ? ಆ ಸಹ ದೇವನೇ ಇಲ್ಲಿ ತಂತಿಪಾಲ. ನಿನ್ನ ತಾಯಿ ಅಲಂಕಾರ ಹೇಳ್ಬಿಟ್ಟು ಈಗ ವಯಸ್ಸು ಗೊತ್ತಾಗ್ತದ? ಬಹಳ ನಿಷ್ಠಾವಂತ ಕೆಲಸ ಅಲ್ವಾ? ನಿನ್ನ ತಂಗಿ ನನ್ನ ಶಿಷ್ಯೆ ಆ ತಾಯಿಯೊಟ್ಟಿಗೆ ಹೋಗಿ ಅದೇ ಅಲಂಕಾರವನ್ನು ತಾನು ಮಾಡಿಸಿಕೊಳ್ತಾರೆ. ಹೌದು. ದಿನಕ್ಕೆ ಒಂದು ರೀತಿಯಲ್ಲಿ ತಲೆಗೆ ಸೂಡಿಯು ಹಾಕ್ತಾಳೆ ಅವಳು, ಜಡೆಯನ್ನು ನೀಡ್ತಾಳೆ, ಅಲಂಕಾರ ಮಾಡಲಿಕ್ಕೆ ಗೊತ್ತುಂಟು. ಆ ಉದ್ಯೋಗಕ್ಕೆ ಹೆಸರು ಸೈರಂದ್ರಿ, ಅವಳ ಹೆಸರು ಮಾಲಿನಿ. ಹೌದಪ್ಪ, ಮಿಕ್ಕವರ ತಲೆ ಜಡೆ ಅಷ್ಟು ಚಂದದ ಕೇಶ ವಿನ್ಯಾಸ ಮಾಡ್ತಾರೆ, ನಾನು ಅಷ್ಟು ತಲೆ ವಿದ್ಯೆ. ಯಾಕಂದ್ರೆ ತನ್ನ ಸೌಂದರ್ಯವನ್ನು ಅಡಗಿಸಿಕೊಂಡಿದ್ದಾಳೆ ಅವಳು. ಮಾತ್ರವಲ್ಲ, ಪ್ರವೇಶ ಮಾಡುವಾಗ ಅವಳೇ ಹೇಳಿದ್ರಂತೆ, ಪರೋಚ್ಚಿಷ್ಟ ಭೋಜನ ಮತ್ತು ಪರಶಯ್ಯ ಗಮನವನ್ನು ನನ್ನ ಹತ್ರ ಹೇಳಬಾರದು ಅಂತ. ಬೇರೆ ಯಾರೂ ಅಲ್ಲ, ಪಾಂಡವ ಪಂಚಕರಿಗೆ ಹೆಂಡತಿಯಾಗಿರುವ ದ್ರೌಪದಿ ಅಗ್ನಿಸಾಂಬವ ಕಾಲದ ಪರಿಚಯ. ಇಷ್ಟೆಲ್ಲ ಆಯ್ತು. ಇದರಲ್ಲಿ ಮುಖ್ಯ ಬಿಂದುವೇ ಖಾಲಿ ಆಯ್ತಲ್ಲ. ಅರ್ಜುನ ಎಲ್ಲಿದ್ದಾನೆ? ನಾನು ಅರ್ಜುನ ಹೇಳಲೇ ಇಲ್ಲವೋ? ಅಲ್ಲ, ನೀನು ಹೇಳಲೇ ಇಲ್ಲ. ನಾನು ಹೇಳಲೇ ಇಲ್ಲ ಅರ್ಜುನ. ಇಲ್ಲಿ ಅವಳಿಗೆ ನಾಟ್ಯ ಕಲಿಸುವುದು, ಅವಳಿಗೆ ಸಂಗೀತ ಕಲಿಸುವುದು. ಹೌದಾ? ಈ ನಿಲ್ಲಿಗೆ ಕರ್ಕೊಂಡು ಬಂದು ಆ ಎಡಗೈಯಲ್ಲಿ ಭೂಮಿ ತೂಕದ ಆ ಗಾಡಿಯನ್ನು ಎತ್ತಿ ಹಿಡಿದ ನಾನೇ ಜರೆದೆ ನಿನ್ನವನ್ನು ಕರವ ಮುಗಿವೆನು ನಾನು ಜರೆದೆ ನಿನ್ನವರು ಮರೆತು ರಕ್ಷಿಸೆನ್ನುತ್ತ ಮಗುಳೆರಗಿದನು ಹರ 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 ಹರ. ಮಹನೀಯಲ್ಲಿ ವಿಶಿಷ್ಟವಾದಂತಹ ಬಿಲ್ಲನ್ನೆತ್ತಿ ನಾನೇ ಅರ್ಜುನ ಎಂಬುದಾಗಿ ಹೇಗಲೇ ನೀನು ರೂಪಾಂತರಗೊಳ್ತಾ ಇದ್ದ. ಮಂಗಳ ಪ್ರಸನ್ನ ರೂಪವಾಗಿ ನನ್ನ ಹೃದಯಾಂತರಾಳದಲ್ಲಿದ್ದಂತ ಅರ್ಜುನನಾಗಿಯೇ ನೀನು ಕಾಣಿಸ್ತಾ ಇದ್ದ. 1 ವರ್ಷದಿಂದ ಒಂದು ರೂಪ, ಈಗ ರೂಪಾಂತರ ಏನಿಲ್ಲ. ಊರ್ವಶಿ ಕೊಟ್ಟ ಶಾಪ. ಪರಮೇಶ್ವರ ದೇವರ ಜೊತೆಗೆ ಇಂದ್ರಕೀಲಕರಲ್ಲಿ ಹೋರಾಡಿ ಪರಮೇಶ್ವರು ಒಲಿದು ನನಗೆ ಪಾಶುಪತವನ್ನ ಮಹಾಕಾಯ ಅಂಜನಾಸ್ತ್ರವನ್ನು ಕೊಟ್ಟ ಕ್ಷಣದಲ್ಲಿ ನನ್ನ ಜನ್ಮಕ್ಕೆ ಕಾರಣ ಅಂತ ಇಂದ್ರ ಮಾತೆಯ ಜೊತೆಗೆ ರಥವನ್ನು ಕೊಟ್ಟು ಕಳುಹಿಸಿದ. ಒಂದು 5 ಭೂಲೋಕದ ಸಂವತ್ಸರದ ಕಾಲ ಅಲ್ಲಿಯೂ ನಾನಿದ್ದೆ. ಮಾತ್ರ ಅಲ್ಲ, ಎಲ್ಲ ದೇವತೆಗಳು ನನಗೆ ಅಸ್ತ್ರ ಗ್ರಾಮವನ್ನು ಉಪದೇಶ ಮಾಡಿದರು. ನಿವಾತ ಕವಚ ಕಾಲಕೆಯಾದಿ ರಾಕ್ಷಸರನ್ನು ಕೊಂದೆ. ಯಾರು ಸಶರೀರಿಯಾಗಿ ಸ್ವರ್ಗಕ್ಕೆ ಬರ್ತಾರೆ, ಇಂದ್ರಿಯ ನಿಗ್ರಹದಿಂದ ಇರ್ತಾರೆ, ಅಂತವರಿಂದ ಮರಣ, ಅಂತವರಿಗೆ ಇತ್ತು ಶಾಪ. ಸರಿ, ಒಂದು ಮುಗಿಸಿ ನರ್ಬದ್ದೂರಿಗೆ ಅಜ್ಞಾತವಾಸ ಪ್ರವೇಶ ಮಾಡುವಾಗ ಇಂದ್ರಾನುಗ್ರಹದಂತೆ ನಪುಂಸಕೋ ಬರ್ಲಿ ಅಂತ ಊರ್ವಶಿ ಶಾಪಿಸಿದ್ರಲ್ಲ, ಅದು ಅನುಗ್ರಹವಾಗಿ ಈ ಭೂಲೋಕದ 1 ವತ್ಸರ ನನಗೆ ನಪುಂಸಕತ್ವ. ಈಗ ನಪುಂಸಕತ್ವ ಬಿಡುಗಡೆಯಾಗುವ ಮುಹೂರ್ತ ಇತ್ತು. 1 ವರ್ಷ ಆಯ್ತು. 1 ವರ್ಷ ಹುಟ್ಟಿತ್ತು. ಭಯ ಯಾವತ್ತು ಕ್ಷತ್ರಿಯರಿಗಿರುವಾಗ ಭಕ್ತಿ ಸಹಿತವಾದಂತ ಭಯ ಯಾವತ್ತು ಒಳ್ಳೆಯದು. ಭಕ್ತಿ ಭಯದಿಂದ ನಿನ್ನ ಕಾಲಿಗೆ ಎರಗಿದ್ದೇನೆ, ನಿನಗೆ ಸಾಧ್ಯ ಅದನ್ನು ಮಾಡಿ ತೋರಿಸು. ಮುಂದಕ್ಕಾದರೂ ನನ್ನನ್ನೊಬ್ಬ ವೀರಯೋಧನನ್ನಾಗಿ ಸಿದ್ಧ ಮಾಡುವುದು ಸಿದ್ಧವ. ಉತ್ತರ ಕುಮಾರ ಈ ಮತ್ಸ್ಯ ದೇಶದ
ಎರಡನ್ನ ಪಾಂಡವ ಪಂಚಗಳಿಂದ ಸರಿ. ನಿನ್ನಲ್ಲಿ ವಿಕ್ರಮ ಉಂಟು, ನಿನ್ನಲ್ಲಿ ಉತ್ಸಾಹ ಉಂಟು, ಆದರೆ ಅದರ ಪ್ರದರ್ಶನಕ್ಕೆ ನಿನಗೆ ಅವಕಾಶ ಸಿಗಲಿಲ್ಲ. ಕತ್ತಲಿನಲ್ಲಿ ಬೆಳೆದಂತಹ ನೈಟಿಗೆ ಸೂರ್ಯ ಉದಯ ಆಗುವಾಗ ಮುದುಡಿಕೊಳ್ತಾರೆ. ಹೌದು, ಸೂರ್ಯ ಉದಯಕ್ಕೆ ಹರಡಿಕೊಂಡ ತಾವರೆ ಚಂದ್ರೋದಯಕ್ಕೆ ಮುದುಡಿಕೊಳ್ತಾರೆ. ನಟೆ ಸ್ವಭಾವ, ಹರಡೋ ಸ್ವಭಾವ ನಿಮಗೆ ಉಂಟು. ಅದಕ್ಕೆ ಬೇಕಾಗಿ ನಿನ್ನನ್ನು ಒಂದು ಬೆಳಕಿಗೆ ತರುವುದು, ಇನ್ನೊಂದು ಬೆಳಕು ಚೆಲ್ಲುವುದು. ಕತ್ತಲೆಯಲ್ಲಿ ಕೂತವನಿಗೆ ಬೆಳಕಿನಲ್ಲಿ ನಿಂತವನನ್ನು ನೋಡ್ಲಿಕ್ಕಾಗ್ತದೆ, ಬೆಳಕಿನಲ್ಲಿ ಕೂತವನಿಗೆ ಕತ್ತಲೆಯಲ್ಲಿ ಕುಳಿತವನನ್ನು ನೋಡ್ಲಿಕ್ಕಾಗುವುದಿಲ್ಲ. ಒಂದು ಬೆಳಕು ಕೊಡಬೇಕು, ಇಲ್ಲದ್ರೆ ಬೆಳಕಿಗೆ ತರಬೇಕು. ನಿನ್ನಲ್ಲಿರುವ ಕ್ಷಾತ್ರವನ್ನು, ನಿನ್ನಲ್ಲಿರುವ ಉತ್ಸಾಹವನ್ನು, ನಿನ್ನಲ್ಲಿರುವ ವಿಕ್ರಮವನ್ನು ಬೆಳಕಿಗೆ ತರುವಂತಹ ಕೆಲಸ. ನೀನು ಸಾರಥಿಯಾಗು, ನಿನ್ನಲ್ಲಿ ಯೋಗತ್ವ ಇದೆ. ಒಬ್ಬ ತ್ರಿಲೋಕ ವಿಜಯಿಯಾಗಿ ಅಹಂಕಾರದಿಂದ ಹೇಳುವುದಿಲ್ಲ, ಅಭಿಮಾನದಿಂದ ಹೇಳ್ತೇನೆ. ಯುದ್ಧದ ವೈಖರಿ ಏನು, ಕ್ಷಾತ್ರ ಏನು, ಇದನ್ನು ನೀನು ನೋಡು. ನಾನೇ ಇವತ್ತು ಯೋಧನಾಗಿ ನಿನ್ನ ಸಾರಥ್ಯದಲ್ಲಿ ಉತ್ತರ ದಿಕ್ಕಿಗೆ ಬಂದಂತಹ ಗೋವುಗಳನ್ನು ಕಟ್ಟುಕೊಂಡು ಹೋಗಲಿಕ್ಕೆ ಬಂದಿರುವ ಪಾಂಡವರ ವಿಕ್ರಮನ ಪ್ರದರ್ಶನಕ್ಕೆ ವೇದಿಕೆ. ಮುಂದೆ ನಮ್ಮದು ಏನು ಸಂಕಲ್ಪ ಉಂಟು, ಆ ಸಂಕಲ್ಪಕ್ಕೆ ಇದು ನಾಂದಿ ಕಾರ್ಯಕ್ರಮ ಅಂತ ತೆಗೆದುಕೊಳ್ಬೇಕು. ನಪುಂಸಕವನ್ನು ಬಿಟ್ಟು, ಅಜ್ಞಾತವಾಸವನ್ನು ಬಿಟ್ಟು ಅವಧಿ ಸಮೀಪಿದೆ. ನನ್ನ ಯೋಧತ್ವ ಪ್ರದರ್ಶನಗೊಳ್ಳಬೇಕು. ಹಿಡಿಯುವಾಗ ಏನು ಸರಿ ಉಡು ಸರಿ. ಆದಿದೇವ ಜಗದಾಗಮ ಪೂಜಿತ ವೇದೋದ್ಧಾರ ಜಗತಿ ಕಡವೇಣು ಮಂಗಲಂ ಜಯ ಮಂಗಲಂ ಯುಗ ಮಂಗಲಂ ದಕ್ಷಿಣಾ ಶ್ರೀ